ಒಳ್ಳೆ ಕಾಮೆಂಟೇಟರ್ ಆಗಲಿ, ಒಳ್ಳೆ ಕೋಚ್ ಆಗಲಿ ಆಗ್ತಾರೆ, ಆಗ್ಬಹುದು, ಹಾಗೇ ಆಗುತ್ತಾರೆ ಅಂತ ಅನ್ನೋಂಗಿಲ್ಲ. ಯಾಕಂದ್ರೆ ನಿಮ್ಗೆ ಪದಗಳ ಜೋಡಣೆ, ಭಾಷೆ, ಎಕ್ಸ್ಪ್ರೆಷನ್, ಟೈಮಿಂಗು. ಈಗ ಕಾಮೆಂಟ್ರಿ ಏನ್ ಬೇಕು? ಕಾಮನ್ ಸೆನ್ಸ್. ಎಲ್ಲದಕ್ಕೂ ಆಡಿಷನ್ ಆಗುತ್ತೆ, ಅದ್ರಲ್ಲಿ ಪಾಸ್ ಆಗ್ಬೇಕಾದ್ರೆ ನೂರಾರು ಆಕಾಂಕ್ಷಿಗಳಿರ್ತಾರೆ. ಅದರಲ್ಲಿ ನಮ್ಗೆ ಹಿಂದಿನ ಬ್ಯಾಕ್ ಗ್ರೌಂಡ್ ಇರೋದು, ಇಷ್ಟು ವರ್ಷ ಮಾಡಿರೋದ್ರಿಂದ ಸ್ವಲ್ಪ ನಮ್ಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂದ್ರೆ ಫ್ರೆಶರ್ಸ್ ಅಲ್ಲ ನಾವು. ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದ್ರೆ ಪ್ರೋ ಕಬಡ್ಡಿ ಹಾಗೂ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್. ಯಾಕಂದ್ರೆ ಕಬಡ್ಡಿ ಆಟಗಾರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಯಾರು ಭಾರತೀಯ ಕ್ಯಾಪ್ಟನ್. ಏಷ್ಯನ್ ಗೇಮ್ಸ್ ಅಲ್ಲಿ 1990 ಇಂಟ್ರೊಡ್ಯೂಸ್ ಆಯ್ತು ಕಬಡ್ಡಿ. ಅವಾಗಿಂದ ಚಿನ್ನವನ್ನು ಗೆಲ್ತಾನೆ ಬಂದಿದೆ. ವಿಶ್ವದಲ್ಲೇ ಅತಿ ಜನಪ್ರಿಯವಾದ ಆಟ ಅಂದ್ರೆ ಫುಟ್ಬಾಲ್. ಭಾರತದಲ್ಲಿ ಇದೆ, ಆದ್ರೂ ಕ್ರಿಕೆಟ್ ಮಟ್ಟಿಗೆ ಇಲ್ಲ. ದುರದೃಷ್ಟಕರ. ಯಾಕಂದ್ರೆ ಬೇಕಾದಷ್ಟು ಟ್ಯಾಲೆಂಟ್ ಇದೆ ಇಷ್ಟು ದೊಡ್ಡ ದೇಶ. ಬರೀ ಕೆಲವು ಭಾಗದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಇರ್ತಿತ್ತು, ಕರ್ನಾಟಕದಲ್ಲಿ ಇರ್ತಿತ್ತು, ಆದ್ರೆ ಹೆಚ್ಚಾಗಿ ಕೇರಳ, ಗೋವಾ, ಬೆಂಗಾಲ್ ಆಗ್ತಿತ್ತು. ಈಗ ನಾರ್ತ್ ಈಸ್ಟ್ ಇಂದ ತುಂಬಾ ಜನ ಬಂದವ್ರೆ. ನಾವು ಏನೇನೋ ಮಾತಾಡ್ತಾ ಇರ್ತೀವಿ, ಅಲ್ಲಿ 100 ವರ್ಷಗಳ ಹಿಂದಿಂದೆಲ್ಲ ಇತಿಹಾಸ ಮಾತಾಡಿದ್ರೆ ಹೆಂಡತಿ ಹೇಳಿದಂತ ಲಿಸ್ಟ್ ಅಲ್ಲಿ ಎಷ್ಟೋ ಮರ್ತು ಬಿಟ್ಟಿರ್ತೀವಿ. ಸಾಮಾನು ತರೋದು ಅಲ್ಲೆಲ್ಲ ಮಾತಾಡ್ತೀವಿ, ಇದನ್ನು ಮರಿತಿರಲ್ಲ ಅಂತ. ಅಂದ್ರೆ ಲೋಕಲ್ 5ನೇ ಬಾಲ್ ಆದ ತಕ್ಷಣ ನೀವು ಮುಗಿಸ್ಬೇಕು, 6ನೇ ಬಾಲ್ ಅಲ್ಲಿ ಏನಂತ ನೀವು ಒಂದು ಕ್ಷಣದಲ್ಲಿ ಮುಗಿಸ್ಬೇಕು. ಅವಾಗ ಆಡ್ ಶುರು ಆಗುತ್ತೆ. ಆ ಆಡ್ ಬಲದಿಂದ ನಡೀತಾ ಇರೋದು. ಆ ಆಡ್ ಬಲದಿಂದನೇ ನಮ್ಮ BCCI ಆಗಲಿ ICC ದುಡ್ಡು ಬರ್ತಾ ಇರೋದು. ರಾಹುಲ್ ದ್ರಾವಿಡ್ ಅವರ ಬಯೋಗ್ರಫಿನ 2004ರಲ್ಲಿ ವೇದಂ, ನಮ್ಮ ಮಿತ್ರರಂತಹ ಇಂಗ್ಲಿಷ್ ಜರ್ನಲಿಸ್ಟ್ ವೇದಂ ಜಯಶಂಕರ್ ಅವರು ಬರೆದಿದ್ರು. ಅದನ್ನ ಹೇಳಿದ್ರು, ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡ್ಬೋದು, ನಾವು ಮಾಡ್ಬೋದು ಅಂತ. ಜಯನಗರಲ್ಲಿ ನಾಗಶ್ರೀ ಬುಕ್ಸ್ ಅವರು ಅದನ್ನ ತಗೊಂಡ್ರು, ಮಾಡಿ ಅಂತ ಹೇಳಿದ್ರು. ಮಾಡಿದೆ. ಅದಕ್ಕೆ ರಾಹುಲ್ ಅವರೇ ಬಂದು ಅದನ್ನ, ರಾಹುಲ್ ವೆಂಕಟೇಶ್ ಪ್ರಸಾದ್ ಅವರೇ ಬಂದು KSL ಅದನ್ನ ಬುಕ್ ಅನ್ನು ಲೋಕಾರ್ಪಣೆ ಮಾಡಿದ್ರು. ಆಮೇಲೆ ಒಂದೇ ವರ್ಷದಲ್ಲಿ 2000 ಕಾಪಿನೂ ಮಾಡಿದ್ರು. ಬರೀ ಕ್ರಿಕೆಟ್ ಅಲ್ಲ, ನಾನು ಬ್ಯಾಡ್ಮಿಂಟನ್ ಕೂಡ ಮೊದಲು ವಿಶ್ವವಿದ್ಯಾಲಯಕ್ಕೆ ಆಡಿದ್ದು ಮೊದಲು ಬ್ಯಾಡ್ಮಿಂಟನ್, ನಂತರ ಕ್ರಿಕೆಟ್ ಆಡಿದ್ದು. ನಂತರ ಹೆಚ್ಚಿಗೆ ಆಡಲು ಅವಕಾಶ ಇರಲಿಲ್ಲ. ಈಗೂ ಕೂಡ ನಾನು ಕೆನರಾ ಪ್ರಕಾಶ್ ಸ್ಪೋರ್ಟ್ಸ್ ಅಲ್ಲಿ ಲೈಫ್ ಮೆಂಬರ್, ಅಲ್ಲೂ ಅವಾಗ ಆಡ್ತಿರ್ತೀನಿ. ನಾವು ಬರೀ ಬಯಾಲಜಿಕಲ್ ಪೇರೆಂಟ್ಸ್ ಹೇಳ್ತೀನಿ. ಸೊ ಎಲ್ಲರ ಸಪೋರ್ಟ್ ಇರಲೇಬೇಕು ದಿವೇಶ್ವರಿ ಅವರೇ. ಇಲ್ಲ ಅಂತಂದ್ರೆ ನಮ್ಮ ಇಂಟ್ರೆಸ್ಟ್ ಅಂದ್ರೆ ಸ್ವಾರ್ಥ ಇದೆ ಇದರಲ್ಲಿ. ನಾನು ಬೇರೆಯವರಿಗಿಂತ ನನ್ನ ಇಂಟ್ರೆಸ್ಟ್ ನಾನು ನೋಡ್ಕೊಳ್ತೀನಿ ಅಂತ ಸ್ವಾರ್ಥ ಇದೆ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಕ್ರಿಕೆಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ವಿಶ್ವದಾದ್ಯಂತ ಅದೆಷ್ಟೋ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಕನ್ನಡದ ವಿಚಾರಕ್ಕೆ ಬರೋದಾದ್ರೆ, ಈ ಕ್ರಿಕೆಟನ್ನು ಕನ್ನಡದ ಕಾಮೆಂಟ್ರಿಯಲ್ಲಿ ಕೇಳಬೇಕು ಅಂತ ಹಲವರು ಆಸೆಯನ್ನು ಇಟ್ಕೊಂಡಿದ್ರು. ಆ ಆಸೆಯನ್ನು ಕಳೆದ 33 ವರ್ಷಗಳಿಂದ ಈಡೇರಿಸಿರುವಂತಹ, ವೀಕ್ಷಕ ವಿವರಣೆಯನ್ನು ನೀಡ್ತಾ ಇರುವಂತಹ ಚಂದ್ರಮೌಳಿ ಕಣವಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹಾಗೂ ಜಿ ಕನ್ನಡ, ಜಿ ನ್ಯೂಸ್ ಕನ್ನಡ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೊದಲೇ ಬಾರಿಗೆ ನಾನು ಜಿ ನ್ಯೂಸ್ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ, ಅವಕಾಶ ನೀಡಿದ್ದಕ್ಕಾಗಿ. ಸರ್, ಈಗ ಮಾತಾಡೋಕೆ ಸ್ಟಾರ್ಟ್ ಆದ ತಕ್ಷಣ ಕಾಮೆಂಟ್ರಿ ಸ್ಟಾರ್ಟ್ ಮಾಡಬೇಡಿ, ನಿಮ್ಮ ಬಗ್ಗೆ ಮಾತಾಡೋಕೆ. ಅದಕ್ಕೆ ನಾನು ಹೇಳ್ತೀವಲ್ಲ, ನೀವು ಕಡಿಮೆ ಮಾತಾಡಿ ಅಂತ ಹೇಳ್ತಾರೆ. ಇಲ್ಲ ಸರ್, ಇಲ್ಲ, ಇವತ್ತು ನಿಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ಕುತೂಹಲ, ಹಾಗಾಗಿ ಬಹಳಷ್ಟು ವಿಚಾರವನ್ನು ಮಾತಾಡೋಣ. ಖಂಡಿತವಾಗಿ. ಸರ್, ಈಗ ನಿಮ್ಮ ಕ್ರೀಡಾ ಬದುಕು ಅನ್ನೋದು ಹೇಗೆ ಆರಂಭ ಆಯಿತು? ಎಲ್ಲಿಂದ ಆರಂಭ ಆಯಿತು? ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಧಾರವಾಡದಲ್ಲಿ. ಧಾರವಾಡದ ಪರಿಸರ ಬಹಳ ಚೆನ್ನಾಗಿತ್ತು ಆವಾಗ, ಈಗ ಕೂಡ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ. ಅವಾಗ ನಮ್ಮ ತಂದೆಯವರು ಪ್ರಸಾರಾಂಗದಲ್ಲಿ ಕೆಲಸ ಮಾಡ್ತಿದ್ರು, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ನಮ್ಮ ಮನೆ ಹತ್ರ ದೊಡ್ಡ ಗ್ರೌಂಡ್ ಇತ್ತು, ಯೂನಿವರ್ಸಿಟಿ ಗ್ರೌಂಡ್ ಅಂತ ಇರೋದಕ್ಕೆ. ಅಲ್ಲಿ ಎಲ್ಲ ಒಂದು ಬ್ಯಾಡ್ಮಿಂಟನ್ ಹಾಲ್ ಇತ್ತು, ಟೇಬಲ್ ಟೆನ್ನಿಸ್ ಇತ್ತು, ಎಲ್ಲ ಟೆನ್ನಿಸ್ ಇತ್ತು, ಎಲ್ಲ ಇತ್ತು. ಹೀಗಾಗಿ ಚಿಕ್ಕಂದಿನಿಂದಲೇ ಏನಂದರೆ ಎಲ್ಲ ಥರದ್ದು ಒಂದು ಕೋಚಿಂಗ್ ಕೂಡ ನೀಡ್ತಿದ್ರು ಅಲ್ಲಿ. ಸೊ ಕ್ರಿಕೆಟಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಬಂದು ಯಾರಿಗಿಲ್ಲ ಹೇಳಿ ಇಂಟ್ರೆಸ್ಟ್ ಎಲ್ಲರಿಗೂ. ಅವಾಗ ದೃಶ್ಯ ಮಾಧ್ಯಮ ಇರಲಿಲ್ಲ, ಬರೀ ರೇಡಿಯೋ ಕೇಳೋದಿತ್ತು. ABC ಆಗಲಿ, BBC ಆಗಲಿ, ಯಾವುದೇ ಕಾರ್ನರ್ ಆಫ್ ದ ವರ್ಲ್ಡ್ ಆದರೂ ಕೂಡ ನಾವು ಕಾಮೆಂಟ್ರಿ ಕೇಳ್ತಿದ್ವಿ, ಇಡೀ ರಾತ್ರಿ ಕೇಳ್ತಿದ್ವಿ. ಹಾಗೆ ಒಂದು ಡೆವಲಪ್ ಆಗಿ ಬಂತು. ಎಲ್ಲ ಗೇಮ್ಸ್, ಮುಖ್ಯವಾಗಿ ಕ್ರಿಕೆಟ್ ಹಾಗೂ ಬ್ಯಾಡ್ಮಿಂಟನ್ ಆಡೋದಕ್ಕೆ ಕೂಡ ಅವಕಾಶ ಸಿಕ್ತು. ಸೊ ಆ ವಾತಾವರಣದಲ್ಲಿ ಬಂದ ನಂತರ ಮುಂಚಿನಿಂದಲೂ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಇತ್ತು. ಆದರೆ ನಮ್ಮ ಸಾಹಿತ್ಯಿಕ ಕುಟುಂಬ ಬ್ಯಾಕ್ಗ್ರೌಂಡ್ ಇದೆ. ಸೊ ಹೀಗಾಗಿ ಓದುವ ಹವ್ಯಾಸ ಕೂಡ ಇತ್ತು. ಸೊ ಬರೀ ಸಾಹಿತ್ಯದಲ್ಲ, ಅಂದರೆ ಬೇರೆ ಪೇಪರ್ ಬಂದ ತಕ್ಷಣ ಓದೋದು. ಅದು ಶಾಲೆಯಲ್ಲಿದ್ದ ಕೂಡ ನನಗೆ ಆವಾಗ ದಿ ಹಿಂದೂಲಿ ಸ್ಯಾಟರ್ಡೇ ಸ್ಪೋರ್ಟ್ಸ್ ಸ್ಪೆಷಲ್ ಅಂತ ಬರೋದು. ಆವಾಗ ನಾನು ಹೇಳ್ತಾ ಇರೋದು 70s. ಆವಾಗ ನಾನು ಸ್ಕೂಲಲ್ಲಿದ್ದ ಕೂಡ ಶನಿವಾರದಲ್ಲಿ ಅವರು ದೊಡ್ಡ ಒಂದು ಪುಟ ತರೋರು, ಹೆಚ್ಚಾಗಿ ಕ್ರಿಕೆಟ್ ಬಗ್ಗೆ. ಅದಕ್ಕೆ ನಾನು ಓಡೋಗ್ಬಿಟ್ಟು ಸ್ಕೂಲಲ್ಲಿ ಮಧ್ಯದಲ್ಲಿ ಓಡೋಗ್ಬಿಟ್ಟು, ಅದು 4 ಪೇಪರ್ ಬರ್ತಾ ಇತ್ತು. ಅದನ್ನು ಹುಕ್ಕೇರಿ ಬುಕ್ ಸ್ಟಾಲ್ ಅಂತ ಇತ್ತು ಊರಲ್ಲಿ, ನಮ್ಮ ಸ್ಕೂಲಿಂದ 1.5 ಕಿಲೋಮೀಟರ್ ದೂರ. ಓಡಿ ತಗೊಂಬಂದಿರ್ತಿದ್ದೆ. ಅಂದರೆ ಇನ್ನೂ ಕಲೆಕ್ಷನ್ ಇದೆ ಅದು. ಅಂದರೆ ಆವಾಗಿಂದ ಓದೋದು ನೋಡಿ ದಿವೇಶ್ವರಿ ಅವರೇ, ಜ್ಞಾನಾರ್ಜನೆ ಹೇಗೆ ಬೆಳಿಬೇಕು, ಓದಬೇಕು, ಬರಿಬೇಕು, ಕೇಳಬೇಕು, ಮಾತನಾಡಬೇಕು, ಮಾತನಾಡಿಸ್ಬೇಕು. ಆದರೆ ಮುಖ್ಯವಾಗಿ
ಓದೋ ಹವ್ಯಾಸ ಅಂತೂ ಮುಂಚೆನೇ ಇದ್ದೇ ಇದೆ, ಮೂಲ. ಆಮೇಲೆ ಕನ್ನಡದಲ್ಲಿ ಅಂತಂದ್ರಂತೂ ಇನ್ನೂ ಹೆಚ್ಚು, ಯಾಕಂತಂದ್ರೆ ಮನೆ ವಾತಾವರಣ ಆಯ್ತು. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಕಲ್ತವನು 7ನೇ ಕ್ಲಾಸ್ವರೆಗೂ, ನಾವೆಲ್ಲರೂ ಕಲ್ತವ್ರು ಮಕ್ಕಳೆಲ್ಲರೂ. ಸೊ ಹೀಗಾಗಿ ಅದು ನನಗೆ ಈಗ ಬಹಳಷ್ಟು, ನನಗೆ ಇಡೀ ನನ್ನ ಕೆರಿಯರಲ್ಲಿ ನನಗೆ ಬಹಳಷ್ಟು ಹೆಲ್ಪ್ ಮಾಡಿದೆ, ಬಹಳಷ್ಟು ನನಗೆ ಮುಂದೆ ಬರಕ್ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು, ಕನ್ನಡ ಮಾಧ್ಯಮದಲ್ಲಿ ಕಲ್ತದ್ದು. ಖಂಡಿತವಾಗ್ಲೂ ಸರ್. ಈಗ ಕೋರಲ್ಲಿ ಅಂದ್ರೆ ಇಂಟರ್ನಲ್ಲಿ ನೋಡ್ಬೇಕಾದ್ರೆ ಮೈದಾನ ಇತ್ತು, ಆಟ ಆಡಿದ್ವಿ ಅನ್ನೋದು ಬೇರೆ, 25 ವರ್ಷ ಕ್ರಿಕೆಟ್ ಆಡೋ ಹಂಗೆ ಮಾಡ್ತು ಅನ್ನೋದಾದ್ರೆ ಆಸಕ್ತಿ ಹೆಂಗೆ ಸರ್? ಇಲ್ಲ ಅಂದ್ರೆ ಆಸಕ್ತಿ ಹಂಗೆ ಬೆಳೆದು ಬಂತು. ಆದ್ರೂ ಕೂಡ ನಾವು ಬೆಂಗಳೂರು ತರ ಅವಕಾಶ ಅಲ್ಲಿ ಖಂಡಿತವಾಗಿಲ್ಲ. ಹುಬ್ಬಳ್ಳಿಲಿ ಸ್ವಲ್ಪ ಇತ್ತು, ಧಾರವಾಡದಲ್ಲಿ ಕಡಿಮೆನೇ ಇತ್ತು. ಅವಾಗ ಒಂದ್ ಎರಡು ಮೂರು ಟೂರ್ನಮೆಂಟ್ ಅಂದ್ರೆ ಇಂಟರ್ ಕಾಲೇಜೇಟು, ಅವಾಗ ಇಂಟರ್ ಸ್ಕೂಲು ಅಷ್ಟಿರಲಿಲ್ಲ. ಇಂಟರ್ ಕಾಲೇಜೇಟ್ ಆಗಲಿ, ಆಮೇಲೆ ಯೂನಿವರ್ಸಿಟಿ ಸೆಲೆಕ್ಷನ್ಸ್ ಇರ್ತಿತ್ತು. ಯೂನಿವರ್ಸಿಟಿಗೆ ಅದೃಷ್ಟವಂತ ನಾನು, ಯಾಕಂದ್ರೆ 3 ವರ್ಷ ಯೂನಿವರ್ಸಿಟಿಗೆ ಆಡುವ ಅವಕಾಶ ಸಿಕ್ತು. ಮದ್ರಾಸ್ ಮೇಲೆ ಸೆಂಚುರಿ, ಮತ್ತೆ ಕೆಲವು ಸೆಂಚುರಿ ಬರ್ಸೋಕ್ಕೆ ಅವಕಾಶ ಸಿಕ್ತು. ನಂತರ ಇಲ್ಲಿ ಅವಾಗ ಬೆಂಗಳೂರಿಗೆ ಬರ್ಬೇಕಾಯ್ತು, ಯಾಕಂದ್ರೆ ಎಸ್ ಶ್ರೀನಿವಾಸನ್ ಮೆಮೋರಿಯಲ್ ಟೂರ್ನಮೆಂಟ್ ಅಂತ ಮಿಡ್ 70s ಅಂದ್ರೆ ಝೋನ್ ವಲಯ, ಧಾರವಾಡ ವಲಯ, ರಾಯಚೂರು ವಲಯ, ಗುಲ್ಬರ್ಗ ವಲಯ, ಬೆಂಗಳೂರಿಂದ 3-4 ಟೀಮು, ಮೈಸೂರು ವಲಯ, ಈ ರೀತಿಯಾಗಿ ಒಂದು ನಾಕ್ಔಟ್ ಟೂರ್ನಮೆಂಟ್ ಇತ್ತು. ಈಗ ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶ ಇದೆ. ಅಂಡರ್ 14 ಲೆವೆಲ್ನಿಂದ ಅಂಡರ್ 25 ಲೀಗ್ ಸ್ಟೇಜಲ್ಲಿ ಇರುತ್ತೆ. ಹೀಗಾಗಿ ಅವಕಾಶ ಜಾಸ್ತಿ ಇರುತ್ತೆ. ಅವಾಗೆಲ್ಲ ನಾಕ್ಔಟ್. ನಮ್ಮ ಅದೃಷ್ಟ ಅಂತ, ನನ್ನ ಅದೃಷ್ಟ ಅಂತಂದ್ರೆ ಅವಾಗ ಯಶಸ್ವಿ ಆದೆ. ಹೀಗಾಗಿ ಮತ್ತೆ ರಾಜ್ಯದ ಜೂನಿಯರ್ ಟೀಮ್ಗೆ ಆಡುವ ಅವಕಾಶ ಸಿಕ್ತು. ನಂತರ ಮೈಸೂರು ಬ್ಯಾಂಕ್ ಸೇರುವ ಅವಕಾಶ ಸಿಕ್ತು ಕ್ರಿಕೆಟ್ಗೋಸ್ಕರ, ಕ್ರಿಕೆಟ್ ಮೂಲವಾಗಿ. ಅಂದ್ರೆ ಹೌದು. ಇಲ್ಲಾಂದ್ರೆ ಅವಾಗೆಲ್ಲ ರಿಕ್ರೂಟ್ಮೆಂಟ್ ಇರ್ತಿತ್ತಲ್ಲ, ಎಲ್ಲ ಬ್ಯಾಂಕ್ಸ್ಗಳಲ್ಲೂ ರಿಕ್ರೂಟ್ ಮಾಡ್ತಿದ್ರು. ಇಂಡಸ್ಟ್ರೀಸ್ ಅವಾಗೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಇತ್ತು. ಅವಾಗ ಪ್ರತಿಭಾನ್ವಿತ ಆಟಗಾರರಿಗೆ ಅವರು ತೆಗೆದುಕೊಳ್ತಾ ಇದ್ರು. ಅದು ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿ ಕೂಡ ಒಂದು 15 ವರ್ಷ ಮೊದಲ ಡಿವಿಷನ್ ಆಡುವಂಥ ಅವಕಾಶ ಸಿಕ್ತು. ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಆಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರಿಂದ ಆಗನೇ ಕಾಮೆಂಟ್ರಿಗೂ ನನಗೆ ಓದು ಬರೆಯುವ ಹವ್ಯಾಸ ಅವಾಗಿಂದ ಶುರುವಾಗಿದ್ದರಿಂದ ಕಾಮೆಂಟ್ರಿಯಲ್ಲೂ ಇಂಟ್ರೆಸ್ಟ್ ಬೆಳೀತು. ಈಗ ಸರ್ ಮನೇಲೆಲ್ಲ ಮಕ್ಕಳು ಸ್ವಲ್ಪ ಏನೋ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದೇನು ಬದುಕು ಕೊಡುತ್ತಾ, ಇದೇ ನಿಂಗೆ ಕೆಲಸ ಕೊಟ್ಬಿಡುತ್ತಾ ಅನ್ನುವಂಥ ಕಮೆಂಟ್ ಇರ್ತಾವಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ಮಿಡಲ್ ಕ್ಲಾಸಲ್ಲಿ, ಇಂಡಿಯನ್ ಮಿಡಲ್ ಕ್ಲಾಸಲ್ಲಿ ಇದ್ದೇ ಇದೆ. ಆವಾಗ ಇನ್ನೂ ಜಾಸ್ತಿ ಇತ್ತು. ಈಗ ಸ್ವಲ್ಪ ಹೆಚ್ಚಿಗೆ ಹಣ ಇದೆ ಆಟದಲ್ಲಿ ಅಂದಾಗ ಇನ್ನು ಸ್ವಲ್ಪ ಎನ್ಕರೇಜ್ ಮಾಡ್ಬೋದು. ನೋಡ್ತಾ ಇದೀವಿ ಹೊಸ ಹೊಸ ಹುಡುಗರು ಓದೋದು, ಶಾಲೆಗೆ ಕಾಲೇಜಿಗೆ ಹೋಗಲ್ಲ, ಬರೀ ಕ್ರಿಕೆಟ್ ಆಡ್ತಿರ್ತಾರೆ. ಯಾಕಂದ್ರೆ ಅಷ್ಟು ಅವಕಾಶ ಇದೆ. ಆಗ ಅಂದ್ರೆ ನಮ್ಮ ತಂದೆ ತಾಯಿಯವ್ರಿಗೆ ಇದೆಲ್ಲ ಶ್ರೇಯ ಸಲ್ಲೋದು. ಯಾಕಂತಂದ್ರೆ ಅವ್ರು ಯಾವತ್ತೂ ಇದನ್ನ ಮಾಡು, ಅದನ್ನೇ ಮಾಡು, ನಾವ್ ಹೇಳಿದ್ ಮಾಡು ಅಂತ ಎಂದೂ ಹೇಳಿಲ್ಲ. ಒತ್ತಡ ಇರಲಿಲ್ಲ. ಓದೋನ್ ಚೆನ್ನಾಗಿ ಓದ್ತಿದ್ದೆ ನಾನು, ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಪ್ರತಿ ವರ್ಷ. ಆದ್ರೆ ನನಗೆ ಯಾವಾಗ ಕ್ರಿಕೆಟ್ನತ್ತ ಹೆಚ್ಚು ಗಮನ ಬೆಳೀತು, ಯೂನಿವರ್ಸಿಟಿಯಲ್ಲಿ ಸಕ್ಸಸ್ಫುಲ್ ಆದೆ, ಆವಾಗ ನನಗೆ ಏನು ಅವರು ಹೇಳಿಲ್ಲ. ನಾನು ಬೆಂಗಳೂರು ಬರ್ಬೇಕಂದೆ, ಹೋಗು ಅಂತಂದ್ರು. ಯಾರಿಗೂ ಅವರು ಇದೇ ಮಾಡುವಂತ ಎಂದೂ ಹೇಳಿಲ್ಲ. ಹೀಗಾಗಿ ನಾವು ಕೂಡ ನಮ್ಮ ಮಕ್ಕಳಿಗೆ ಇದೇ ಮಾಡಿ ಅಂತ ಎಂದೂ ಹೇಳುವುದಿಲ್ಲ. ಯಾಕಂದ್ರೆ ನಮಗೆ ಆ ತರ ನಮ್ಮ ತಂದೆ ತಾಯಿಯವರು ನೀಡಿದಾಗ ನಾವು ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೂ ಆ ತರ ನೀಡಬೇಕಾಗತ್ತೆ. ಇಂಟ್ರೆಸ್ಟ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂದ್ರೆ ನಮ್ಮ ತಂದೆ ತಾಯಿಯವರು. ಅದ್ಭುತ ಸರ್. ಸರ್ ಯಾವಾಗ ಸ್ಟಾರ್ಟ್ ಆಯ್ತು ವೀಕ್ಷಕ ವಿವರಣೆ? ವೀಕ್ಷಕ ವಿವರಣೆ ಅಂತಂದ್ರೆ ಬರೆಯೋ ಓದೋ ಹವ್ಯಾಸ ಇತ್ತು. ಆವಾಗ 92 ಒಂದು ಆಲ್ ಇಂಡಿಯಾ ರೇಡಿಯೋಗೆ ಹಾಗೂ ದೂರದರ್ಶನ ಎರಡಕ್ಕೂ ಆಗ ಅಂದ್ರೆ ವೀಕ್ಷಕ ವಿವರಣೆ ಕನ್ನಡದಲ್ಲಿ 60s ಇಂದಾನೆ ಶುರುವಾಗಿದೆ. 1960s ಇಂದಾನೆ ಕನ್ನಡದಲ್ಲಿ ಆಕಾಶವಾಣಿಯಲ್ಲಿ ರಂಜಿ ಟ್ರಾಫಿ ಮ್ಯಾಚ್ಗಳಿಗೆ ಬೇರೆ ಬೇರೆ ಊರು ಹೋಗಿ, ಬರೀ ಬೆಂಗಳೂರಲ್ಲ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ರಾಯಚೂರು, ಬೀದರ್, ಗುಲ್ಬರ್ಗ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಎಲ್ಲೆಲ್ಲೇ ರಂಜಿ ಟ್ರಾಫಿ ಮ್ಯಾಚ್ಗಳು ಆಗ್ತಾವೆ. ಅಲ್ಲಿ ಹೋಗ್ಬಿಟ್ಟು ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ರು. ಸೊ ಆಮೇಲೆ 92 ಅಲ್ಲಿ ದೂರದರ್ಶನಲ್ಲೂ ಸಿಕ್ತು ಅವಕಾಶ. ಮೊದಲ ಬಾರಿಗೆ ಕ್ರಿಕೆಟ್ ಕಾಮೆಂಟ್ರಿ ನೀಡಲು ಅವಕಾಶ ಸಿಕ್ತು. ನಂತರ ನಾನು ಆಕಾಶವಾಣಿ ಶುರು ಮಾಡಿದ್ದಂತಂದ್ರೆ ನಮ್ಮ ಇಂಟ್ರೆಸ್ಟ್ ಇಂದ ಅಂತಂದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಮ್ಮ ಅರ್ಧ ಮನಸ್ಸು ಇಲ್ಲೇ ಇರೋದು. ಹೀಗಾಗಿ ಅಂತರ್ಶಾಲಾ ಟೂರ್ನಮೆಂಟ್ ಬಿ ಟಿ ರಾಮಯ್ಯ ಶೀಲ್ಡ್ಗಾಗಿ ಆಗ್ತಾ ಇತ್ತು ಆವಾಗ, ಈಗೂ ಆಗ್ತೈತೆ. ಅದನ್ನ ಇಡೀ ದಿವಸ ಲೀವ್ ಹಾಕಿ ಹೋಗಿ ಮ್ಯಾಚ್ ನೋಡಿ ಅದ್ರ ರಿಪೋರ್ಟ್ ಬರೋದು, ಕೆಲವು ಇಂಟರ್ವ್ಯೂ ಮಾಡಿ ಡಿಕ್ಟಾಫೋನಿಂದ ಅದನ್ನೆಲ್ಲ ಸಾಯಂಕಾಲ ಆಕಾಶವಾಣಿಗೆ ಹೋಗಿ ಅಲ್ಲಿ ಅದನ್ನ ಅವರು ಪುರುಷೋತ್ತಮ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ರು, ಭಾಳ ಎನ್ಕರೇಜ್ ಮಾಡೋರು. ನಂತರ ಅನೇಕರು ಬಂದರು ಆಕಾಶವಾಣಿಯಲ್ಲಿ, ದೂರದರ್ಶನಾಗಲಿ, ಅವರೆಲ್ಲ ಎನ್ಕರೇಜ್ ಮಾಡಿದ್ರು. ಆಗ ಅದನ್ನ ಜೋಡಿಸ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡೋದು, ಹಂಗೆ ಶುರು ಮಾಡಿದ್ದು. ನಿಧಾನವಾಗಿ ಕಾಮೆಂಟ್ರಿಗೂ ಅವಕಾಶ ಸಿಗ್ತಾ ಹೋಯ್ತು. ಸರ್ ಈಗ ನಾವು ನೋಡ್ದಂಗೆಲ್ಲ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂದಾಗ ಅವೆಲ್ಲ ಟಿವಿಲಿ ಬರ್ತಿತ್ತು ಅಂದಾಗ ನಾವು ಇಂಗ್ಲೀಷ ಹಿಂದಿಯಲ್ಲಿ ನೋಡ್ತಿದ್ವಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳು ಕನ್ನಡದಲ್ಲಿ 92 ಆಸುಪಾಸಲ್ಲಿ ಆಗಿದೆ, ಅದಕ್ಕೂ ಬಿಫೋರ್ ಇತ್ತ? ಇಲ್ಲ 92 ಇಂದ ಕನ್ನಡದಲ್ಲಿ ಲೋಕಲಿ ಶುರು ಆಯ್ತು. ಲೋಕಲಿ ಸ್ಟಾರ್ಟ್ ಆಯ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮೊದಲು ಮಾಡಿದ್ದಂದ್ರೆ 2007ರಲ್ಲಿ ಇಂಡಿಯನ್ ಟೂರ್ ಆಫ್ ಇಂಗ್ಲೆಂಡ್, ಐರ್ಲೆಂಡ್ ಇತ್ತು ಅವಾಗ.
ಇನ್ನೊಂದು ವಾಹಿನಿಗೆ ಇಲ್ಲಿಂದನೇ ಕೂತ್ಕೊಂಡ್ಬಿಟ್ಟು ಮಾಡಿದ್ದು ಲೈವ್ ವೀಕ್ಷಕರಣೆ ಮಾಡಿದ್ದು. ಒಂಥರ ಅನೇಕ ಅವಕಾಶ ಸಿಕ್ತು. ಆಮೇಲೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಶುರು ಆಯಿತು, 2009 ಶುರು ಆಯಿತು. ಅದಕ್ಕೂ ಕೂಡ ಅಲ್ಲೂ ಬೇರೆ ಬೇರೆ ವಾಹಿನಿಗಳಿಗೆ ಲೈವ್ ಕಾಮೆಂಟರಿ ನೀಡುವ ಅವಕಾಶ ಸಿಕ್ತು. ಆಮೇಲೆ 2014 ಸ್ಟಾರ್ ಸ್ಪೋರ್ಟ್ಸಲ್ಲಿ ಕನ್ನಡದ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೇ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸ್ವಲ್ಪ, ಯಾಕಂದ್ರೆ ಮಲಯಾಳಂನಲ್ಲಿ ಹೆಚ್ಚು ಫುಟ್ಬಾಲ್ ಕ್ರಿಕೆಟ್ಗಿಂತ, ಅವಕ್ಕೆ ಆರಂಭ ಮಾಡಿದ್ರು. ಅದಕ್ಕೆ ಅವಕಾಶ ಸಿಕ್ತು. ಅದಕ್ಕೂ ಮುಂಚೆ ಅಂತಂದ್ರೆ ವಿಶ್ಲೇಷಣೆಗೆ ಅವಕಾಶ ಸಿಕ್ತು. ಅಂದ್ರೆ 2006 ಒಂದು ಪ್ರಮುಖ ಸುದ್ದಿವಾಹಿನಿ ಶುರು ಆಯಿತು. ಅದರಲ್ಲಿ ಬೌಂಡ್ರಿ ಲೈನ್ ಅಂತ ಒಂದು ಕಾರ್ಯಕ್ರಮ ಶುರು ಆಯಿತು. ಸುನಿಲ್ ಸಿರ್ಸಂಗಿ ಅವರು ಮಾಡ್ತಿದ್ರು. ರೆಹಮಾನ್ ಯಾವಾಗಲೂ ಅದಕ್ಕೆ ಆಂಕರ್ ಆಗ್ತಾ ಇದ್ರು. ಅಂದ್ರೆ ಬಹಳ ಜನಪ್ರಿಯವಾಯಿತು. ಪ್ರತಿದಿನ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತ ಲೈವ್ ಪ್ರೋಗ್ರಾಮ್ ಬೆಳಿಗ್ಗೆ 8:30 ರಿಂದ 9. ಹೌದು. ಸೊ ಆಗಿರುವಾಗ ಬಹಳ ಅದಕ್ಕೆ ನನಗೂ ಬಹಳಷ್ಟು ಅವಕಾಶ ಸಿಕ್ತು. ಅದಕ್ಕೆ ಒಂದು 200-300 ಸರಿ ಮಾಡಿರ್ಬೋದು ಅದನ್ನ. ನಂತರ ಮತ್ತೆ ಬೇರೆ ಬೇರೆ ವಾಹಿನಿ ಎಲ್ಲರೂ ಶುರು ಮಾಡಿದ್ರು. ಎಲ್ಲದಕ್ಕೂ ಕರೀತಾ ಇದ್ರು, ಕಾನ್ಫಿಡೆನ್ಸ್ ಇಟ್ಟು. ಆಕಾಶವಾಣಿ ಟು ಟಿವಿ ಸ್ವಿಚ್ ಆಯ್ತು ಅಂತ. ಅಂದ್ರೆ ಆಕಾಶವಾಣಿಯಲ್ಲೂ ಕಂಟಿನ್ಯೂ ಆಗ್ತಾ ಇತ್ತು ಅದೇ ಅದ್ರ ಪಾಡಿಗೆ. ಅದು ಅಂದ್ರೆ ಕ್ರೀಡಾ ಜಗತ್ತು ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಅದಕ್ಕೆ ಪ್ರತಿ ವಾರ ಒಂದು ಪ್ರೋಗ್ರಾಮ್ ಮಾಡೋದಿತ್ತು. ಬರೀ ಕ್ರಿಕೆಟ್ ಅಲ್ಲ, ಎಲ್ಲದಕ್ಕೂ. ಆಮೇಲೆ 96 ಆಕಾಶವಾಣಿ ಹೆಂಗಂದ್ರೆ ಎಲ್ಲ ಮಾಡೋದಕ್ಕೆ ಅವಕಾಶ ನೀಡ್ತು. ದೂರದರ್ಶನ ಆಕಾಶವಾಣಿಯಲ್ಲಿ ಒಲಿಂಪಿಕ್ಸ್ ಹೈಲೈಟ್ಸ್ ಮಾಡೋದು ಆಕಾಶವಾಣಿ, ದೂರದರ್ಶನ, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಕ್ಕೂ ಮಾಡಿದ್ರು. ಆಮೇಲೆ 96 ನನಗೆ ನೆನಪಿರುವಾಗೆ ನ್ಯಾಷನಲ್ ಗೇಮ್ಸ್ ಆಯ್ತು ಬೆಂಗಳೂರಲ್ಲಿ. ಆವಾಗ ಕ್ರಿಕೆಟ್ ಇರಲ್ಲ ಅದರಲ್ಲಿ, ಬೇರೆ ಬೇರೆ ನಾನು ಡೈವಿಂಗ್ ಹಾಗೂ ವಾಟರ್ ಪೋಲೋ ಬಗ್ಗೆ ಮಾಡಿದ್ದೆ. ಅಂದ್ರೆ ಎಲ್ಲಾ ಕ್ರೀಡೆಯಲ್ಲೂ ನಾವು ಮಾಡೋದಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ಪರಿಶ್ರಮ ಪಡಬೇಕು, ಅದು ಬೇರೆ ವಿಷಯ. ಹೆಚ್ಚು ಪರಿಶ್ರಮ ಪಡಬೇಕು, ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಕ್ರಿಕೆಟ್ ಏನು. ಈಗ ನೀವು 25 ವರ್ಷ ಆಡಿದ್ರಿ, ಅದ್ರದ್ದು ಪ್ಲಸ್ ಮೈನಸ್ ಎಲ್ಲ ನಿಮ್ಗೆ ಗೊತ್ತು. ಆ ಕಾಮೆಂಟ್ರಿ ಮೋಸ್ಟ್ಲಿ ನಿಮ್ಗೆ ಸುಲಲಿತವಾಗಿ ಬರುತ್ತೆ. ಈಗ ಗೊತ್ತಿಲ್ದಿರೋ ಗೇಮ್ಸ್ದು ಕಾಮೆಂಟ್ರಿ ಅಂದ್ರೆ ಹೆಂಗೆ ಸರ್? ನೋಡಿ, ಅಂದ್ರೆ ಉದಾಹರಣೆ ಕೊಡ್ತೀನಿ. 2015 ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕನ್ನಡದಲ್ಲಿ ಆರಂಭವಾದಾಗ ವರ್ಲ್ಡ್ ಕಪ್ಗೆ, ಆಸ್ಟ್ರೇಲಿಯಾದಲ್ಲಿ ವರ್ಲ್ಡ್ ಕಪ್ ಆಗಿತ್ತು, ಏಕದಿನದ ವರ್ಲ್ಡ್ ಕಪ್. ಅಲ್ಲಿ ಇಲ್ಲಿಂದ ಮುಂಬೈ ಸ್ಟುಡಿಯೋಸಿಂದ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ನಂತರ ಅವ್ರಿಗೆ ಕ್ರಿಕೆಟ್ ಇದಿರಲಿಲ್ಲ, ರೈಟ್ಸ್ ಇರಲಿಲ್ಲ. ಆವಾಗ ಪ್ರೋ ಕಬಡ್ಡಿ ಶುರು ಆಯಿತು. ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಅದು ಕನ್ನಡದಲ್ಲಿ ಮಾಡಬೇಕಂತ ಶುರು ಆಯಿತು. ಅದು ಪ್ರೋ ಕಬಡ್ಡಿ ಸೀಸನ್ 2, ಇದು ಸೀಸನ್ 4 ಇಂಡಿಯನ್ ಸೂಪರ್ ಲೀಗ್. ಆವಾಗ ಅವು ಕೂಡ ಆಡಿಷನ್ ಆಗುತ್ತೆ, ಎಲ್ಲದಕ್ಕೂ ಆಡಿಷನ್ ಆಗುತ್ತೆ. ಅದರಲ್ಲಿ ಪಾಸ್ ಆಗಬೇಕಾದ್ರೆ 100 ಆಕಾಂಕ್ಷಿಗಳಿರ್ತಾರೆ. ಅದರಲ್ಲಿ ನಮ್ಗೆ ಹಿಂದಿನ ಬ್ಯಾಕ್ ಗ್ರೌಂಡ್ ಇರೋದು, ಇಷ್ಟು ವರ್ಷ ಮಾಡಿರೋದ್ರಿಂದ ಸ್ವಲ್ಪ ನಮ್ಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂದ್ರೆ ಫ್ರೆಶರ್ಸ್ ಅಲ್ಲ ನಾವು, ಮೈಕ್ ಹಿಡಿದು ಹೆಂಗೆ ಅಂತ ಹೇಳೋ ಅಲ್ಲಿಂದ ಕಲಿತು ಮಾಡೋದಲ್ಲ. ಹೀಗಾಗಿ ಅನುಭವ ಇದ್ರೋದ್ರಿಂದ ಅವರು ಪ್ರಿಫರ್ ಮಾಡ್ತಾ ಇದ್ರು. ಆಡಿಷನ್ ಅಲ್ಲಿ ಪಾಸ್ ಆದ್ಮೇಲೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದ್ರೆ ಪ್ರೋ ಕಬಡ್ಡಿ ಹಾಗೂ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್. ಯಾಕಂದ್ರೆ ಕಬಡ್ಡಿ ಆಟಗಾರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಯಾರು ಭಾರತೀಯ ಕ್ಯಾಪ್ಟನ್. ಏಷ್ಯನ್ ಗೇಮ್ಸ್ ಅಲ್ಲಿ 1990 ಇಂಟ್ರೊಡ್ಯೂಸ್ ಆಯ್ತು ಕಬಡ್ಡಿ. ಅವಾಗಿಂದ ಚಿನ್ನವನ್ನು ಗೆಲ್ತಾನೆ ಬಂದಿದ್ವಿ. 2018 ಬ್ರೇಕ್ ಆಯಿತು, ಆ ವಿಷಯ ಬೇರೆ. ಆವಾಗ ಏನಂತಂದರೆ ಅದನ್ನು ಕಲ್ತ್ಬಿಟ್ಟು ಮಾಡಬೇಕು. ಅದಕ್ಕೆ ವರ್ಕ್ಶಾಪ್ಸ್ ಮಾಡ್ತಿದ್ರು ಸ್ಟಾರ್ ಸ್ಪೋರ್ಟ್ಸಲ್ಲಿ. 15 ದಿವಸಗಟ್ಟಲೆ 2 ಸರ್ತಿ 3 ಸರ್ತಿ ಸೀಸನ್ ಶುರು ಹಾಕಿನ ಮುನ್ನ ವರ್ಕ್ಶಾಪ್ಸಲ್ಲಿ ನಾವು A to Z ಕಲಿಸ್ತಾ ಇದ್ರು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನಂತರ ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತವೆ. ಹೈಜೀನ್ ಇರುತ್ತೆ. ಹೈಜೀನ್ ಬಹಳ ಇಂಪಾರ್ಟೆಂಟ್. ಯಾರಿಗೂ ಮನಸ್ಸಿಗೆ ಧಕ್ಕೆ ಆಗಬಾರ್ದು ಅಂತದ್ದು ಮಾತಾಡಬೇಕು, ಬ್ಯಾಲೆನ್ಸ್ಡ್ ಇರಬೇಕು. ಪ್ಲಸ್ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಆಟಗಾರರ ಬಗ್ಗೆ ನಿಮಗೆ ಮಾಹಿತಿ ಸ್ವಲ್ಪ ಸಿಗ್ತಾ ಇತ್ತು. ಆದ್ರೆ ನೀವು ಒಬ್ಬ ನೋಡಿ, ಕಬಡ್ಡಿಯಲ್ಲಂತೂ ಒಂದೇ ಹೆಸರು 3-4 ಜನ ಇರ್ತಾರೆ. ಹಿಮಾಂಶು ಅಂತ ನೋಡಿ, ಒಂದು 2-3 ಸೀಸನ್ ಹಿಂದೆ ತಮಿಳು ತಲವಾಸ್ ಪರವಾಗಿ ಹಿಮಾಂಶು ಅಂತ ಒಬ್ಬರು, ಮೂರು ಜನ ಹಿಮಾಂಶುಗಳೇ. ಆಮೇಲೆ ಹೆಂಗೆ ಅವ್ರ ಬಗ್ಗೆ ಹುಡ್ಕೋದು, ಒಬ್ಬ ಹಿಮಾಂಶು ನರ್ವಾಲ್, ಒಬ್ಬ ಹಿಮಾಂಶು ಸಿಂಗ್, ಇನ್ನೊಬ್ಬ ಪರಿ ಹಿಮಾಂಶು. ಈ ತರ ನಾವೆಲ್ಲ ಇದ್ರ ಬಗ್ಗೆ ಮಾಹಿತಿ ತೆಗಿಬೇಕಂತಂದ್ರೆ ಅವ್ರ ಕೋಚ್ಗಳ ಬಗ್ಗೆ, ಅವ್ರ ಪ್ಲೇಯರ್ಸ್ ಬಗ್ಗೆ ಹೆಂಗೆಂಗೋ ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು ಅವ್ರ ಬಗ್ಗೆ ಮಾಡ್ಲೇಬೇಕಾಗ್ತದೆ. ಆಮೇಲೆ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಅಷ್ಟೇ. ಫುಟ್ಬಾಲ್ ನೋಡಿ, ವಿಶ್ವದಲ್ಲೇ ಅತಿ ಜನಪ್ರಿಯವಾದ ಆಟ ಅಂದ್ರೆ ಫುಟ್ಬಾಲ್. ಭಾರತದಲ್ಲಿ ಇದೆ, ಆದ್ರೂ ಕ್ರಿಕೆಟ್ ಮಟ್ಟಿಗೆ ಇಲ್ಲ. ದುರದೃಷ್ಟಕರ. ಯಾಕಂದ್ರೆ ಬೇಕಾದಷ್ಟು ಟ್ಯಾಲೆಂಟ್ ಇದೆ ಇಷ್ಟು ದೊಡ್ಡ ದೇಶ. ಬರೀ ಕೆಲವು ಭಾಗದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಇರ್ತಿತ್ತು, ಕರ್ನಾಟಕದಲ್ಲಿ ಇರ್ತಿತ್ತು, ಆದರೆ ಹೆಚ್ಚಾಗಿ ಕೇರಳ, ಗೋವಾ, ಬೆಂಗಾಲ್ ಆಗ್ತಿತ್ತು. ಈಗ ನಾರ್ತ್ ಈಸ್ಟ್ ಇಂದ ತುಂಬಾ ಜನ ಬಂದವ್ರೆ. ಸೊ ಈಗ ಬೆಳಿತಾ ಇದೆ ಅದು. ಇಂಡಿಯನ್ ಸೂಪರ್ ಲೀಗ್ ನಿಂದ ಹೆಚ್ಚು ಬೆಳೀತಾ ಇದೆ. ಆಟಗಾರರಿಗೆ ಹಣ ಸಿಗ್ತಾ ಇದೆ. ಕಬಡ್ಡಿ ಆಟಗಾರರಿಗೆ ಹಣ ಸಿಗ್ತಾ ಇದೆ. ನೋಡಿ, ಆಕ್ಷನ್ಗಳಲ್ಲಿ ಅಂದ್ರೆ ಪರ್ಸ್ 5 ಕೋಟಿ ಇದ್ರು ಕೂಡ 2.5 ಕೋಟಿ 2.25 ಕೋಟಿ ಒಬ್ಬ ಆಟಗಾರ ಸಿಕ್ಕಿದೆ. ಅಂದ್ರೆ ಅವಾಗ ಪ್ರೇರಣೆ ಸಿಗುತ್ತೆ, ನಾವು ಆಡಬೇಕು ಅಂತ ಹೇಳ್ಬಿಟ್ಟು. ಬರೀ ಮಣ್ಣಿನಲ್ಲಿ ಆಡೋದು ಹಾಗೂ ಇಷ್ಟು ಕೋಟ್ಯಾಂತರ ಜನ ಅಂದ್ರೆ
ಕಬಡ್ಡಿ ಕೂಡ ಕ್ರಿಕೆಟ್ ನಂತರ ಅತಿ ಹೆಚ್ಚು ಜನ ನೋಡೋದು ಅಂದ್ರೆ ಪ್ರೊ ಕಬಡ್ಡಿಲಿ. ಸೊ ಹೀಗಾಗಿ ಎಲ್ಲರ ಬಾಯಲ್ಲಿ ಮನೆ ಮಾತಾಗಿದೆ ಈಗ. ಅಂದ್ರೆ ಶಾರ್ಟ್ ಡ್ಯೂರೇಷನ್ 40 ನಿಮಿಷದ ಆಟ, ಮ್ಯಾಕ್ಸಿಮಮ್ ಅಂದ್ರೆ 1 hour ಹೋಗ್ಬೋದು. ಸೊ ಅಂತ ಒಂದು ದಿವಸಕ್ಕೆ 2 ಮ್ಯಾಚ್ಗಳು, 22 ಮ್ಯಾಚ್ ಒಂದೊಂದು ಟೀಮ್ ಮಾಡಬೇಕು. ಹೀಗಾಗಿ 2 ತಿಂಗಳು ನಡೆಯುತ್ತೆ, 2.5 ತಿಂಗಳು ನಡೆಯುತ್ತೆ. ಸೊ ಒಂದು ಸೀಸನ್ ಶುರು ಆದಂಗೆ. ಸೊ ಈಗ ಅದಕ್ಕೂ ಅವಕಾಶ ಸಿಕ್ಕಿದ್ದು ಅಂದ್ರೆ ಬಹಳಷ್ಟು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಸಾಯಂಕಾಲ ಮ್ಯಾಚ್ ಇದೆ, ಕಬಡ್ಡಿ ಮ್ಯಾಚ್ ಇದೆ, ಅಥವಾ ಇಂಡಿಯನ್ ಸೂಪರ್ ಲೀಗ್ ಮ್ಯಾಚ್ ಇದೆ, ಅಥವಾ ಕ್ರಿಕೆಟ್ ಮ್ಯಾಚ್ ಕೂಡ ಇದೆ ಅಂತ ತಿಳ್ಕೊಳ್ಳಿ. ಬೆಳಿಗ್ಗೆ ನಮಗೆ ಒಂದು 50 ಪೇಜ್ ಮೇಲ್ ಬರುತ್ತೆ. ಆ ದಿನದ ಮ್ಯಾಚ್ ಡೈನಾಮಿಕ್ಸ್, ಮ್ಯಾಚ್ ಸ್ಟ್ಯಾಟ್ಸ್, ಹೆಚ್ಚು ವಿವರಗಳು. ಅದನ್ನ ಪೂರ್ತಿಯಾಗಿ ನಾವು ಅರಗಿಸ್ಕೊಳ್ಬೇಕು ಓದಿ. ಉದಾಹರಣೆಗೆ ಒಂದು ಕಬಡ್ಡಿ ಮ್ಯಾಚ್ ಅಥವಾ ಫುಟ್ಬಾಲ್ ಮ್ಯಾಚ್ ಸಾಯಂಕಾಲ ಇದೆ, ಅಥವಾ ಕ್ರಿಕೆಟ್ ಕೂಡ ಕೆಲವು ಚುಟುಕು ಪಂದ್ಯಗಳಲ್ಲಿ ಬೆಳಿಗ್ಗೆ ನಮಗೆ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ, 5 ಸ್ಟಾರ್ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ನಮಗೆ ಅವಕಾಶ ನೋಡಿ, ಯಾಕೆ ನಾವು ಅದೃಷ್ಟವಂತರು ಅಂತ ಹೇಳಿದ್ರೆ 7 ಕೋಟಿ ಇದ್ದಾಗ ನಮ್ಮ ಕನ್ನಡಿಗರಿಗೆ 6.5-7 ಕೋಟಿ ಕನ್ನಡಿಗರಿಗೆ ನಾವು ಒಂದು 5-6-7 ಜನಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಎಂತ ಹೆಮ್ಮೆ ಪಡುವಂತ ಸೌಭಾಗ್ಯನೇ ಅದು. ಅದಕ್ಕೆ ಇಷ್ಟು ಜನ ಟ್ರೈ ಮಾಡ್ತಿರ್ತಾರೆ. ಕಾಂಪಿಟೇಷನ್ ಕೂಡ ಇದೆ, ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಶ್ರಮ ಪಡಲೇಬೇಕಾಗತ್ತೆ. ಅಂದ್ರೆ ನೆನ್ನೆ ಹಾಗೆ ಕ್ರಿಕೆಟ್ ಅಲ್ಲಿ ನೀವು ಮುಂಚಿನ ಹಿಂದಿನ ದಿವಸ ನಾವು ಸೆಂಚುರಿ ಹೊಡೆದ್ರೆ ಮುಂದಿನ ದಿನ ನಾವು 0 ಇಂದ ಶುರು ಮಾಡಬೇಕು. ಸೊ ನಾವು ಅದು 0 ಇಂದನೇ ಶುರು ಮಾಡ್ಬೇಕಾಗತ್ತೆ. ಸೊ ಬೆಳಿಗ್ಗೆ ನಮಗೆ ಒಂದು 40-50 ಪೇಜಿನ ಒಂದು ಮೇಲ್ಗಳು ಬರ್ತವೆ. ಆವತ್ತಿನ ಆಟದ ಬಗ್ಗೆ ಮ್ಯಾಚ್ ಡೈನಾಮಿಕ್ಸ್ ಆಗಲಿ, ಮ್ಯಾಚ್ ಸ್ಟ್ಯಾಟ್ಸ್ ಆಗಲಿ ಎಲ್ಲ ಬರ್ತವೆ. ಅದನ್ನೆಲ್ಲ ಓದಿ ಅರಗಿಸ್ಕೊಳ್ಬೇಕು. ಮಿಕ್ಕಿದ ನೀವು ಪ್ರಿಪ್ರೇಷನ್ ಮಾಡಬೇಕು. ಸಾಯಂಕಾಲ ಹೋಗಿ ನೀವು ಕಾಮೆಂಟ್ರಿ ಮಾಡಬೇಕು. ಎಸ್ಪೆಷಲಿ ಕಬಡ್ಡಿ ಕಾಮೆಂಟ್ರಿ ಅಷ್ಟು ಕಷ್ಟದ್ದು ಯಾವುದೂ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಫಾಸ್ಟ್ ಗೇಮ್, ಅಂದ್ರೆ ಕ್ಷಣದಲ್ಲೇ ಎಲ್ಲ ಬದಲಾಗುತ್ತೆ. 30 ಸೆಕೆಂಡ್ಗಳ ರೇಡ್ ಇರುತ್ತೆ. ಅಂತಾರಲ್ಲಿ ನೀವೆಲ್ಲಾನು ಹೇಳ್ಬೇಕು. ಅವನಿಂದ ಹೇಳ್ಬಿಟ್ಟು ಯಾವ ರೀತಿಯಾಗ ಟ್ಯಾಕಲ್ ಆಗುವವರೆಗೂ ಹೇಳ್ಬೇಕಾಗತ್ತೆ. ಸೊ ಅಷ್ಟರಲ್ಲಿ ನೀವೆಲ್ಲಾನು ಹೇಳ್ಬೇಕು, ಹಿಂದಿಂದ ಮುಂದಿಂದ ಎಲ್ಲ ಹೇಳ್ಬೇಕಾಗತ್ತೆ. ಟೈಮ್ ಇರಲ್ಲ. ಸೊ ಈಗ ಬಹಳ ಚಾಲೆಂಜಿಂಗ್ ಇರುತ್ತೆ, ಬಹಳ ಫಾಸ್ಟ್ ಗೇಮು. ಸೊ ನನಗನ್ನಿಸ್ ಮಟ್ಟ ಇಷ್ಟು ಅಂದ್ರೆ ಎಲ್ಲಾ ಕ್ರೀಡೆಗಳು ಎಕ್ಸೆಪ್ಟ್ ಬಿಲಿಯಾರ್ಡ್ಸ್ ಮತ್ತೆ ಚೆಸ್ ಬಿಟ್ರೆ ನಾನು ಎಲ್ಲ ಕಾಮೆಂಟ್ರಿ ಹೇಳಿದ್ದೀನಿ, ವಿಶ್ಲೇಷಣೆ ಮಾಡಿದ್ದೀನಿ. ಆದ್ರೆ ಕಬಡ್ಡಿ ಕಾಮೆಂಟ್ರಿ ಯಶಸ್ವಿಯಾಗಿ ನೀವು ಹೇಳಿದ್ರೆ ಯಾವ ಕ್ರೀಡೆನಾದ್ರೂ ನೀವು ಕಲ್ತ್ಕೊಂಡು ಮಾಡ್ಬೋದು. ಆ ರೀತಿ ಒಂದು ಇರುತ್ತೆ. ಅದನ್ನೇ ನಾವು ಅದೇ ಪೇಸಲ್ಲಿ ನಾವು ಫುಟ್ಬಾಲ್ ಮಾಡಕ್ಕಲ್ಲ, ಅದೇ ಪೇಸಲ್ಲಿ ನಾವು ಕ್ರಿಕೆಟ್ ಮಾಡಕ್ಕಲ್ಲ. ಬೇರೆ ಬೇರೆ ಆಟಗಳಿಗೆ ಬೇರೆ ಬೇರೆ ಪೇಸ್ ಇರುತ್ತೆ. ಎಲ್ಲಿ ಹೈ ಪಾಯಿಂಟ್ಸ್, ಎಲ್ಲಿ ಲೋ ಪಾಯಿಂಟ್ಸ್. ಇದು ಕಬಡ್ಡಿ ಆದ್ರೆ ಎಲ್ಲಾನು ಹೈ ಪಾಯಿಂಟ್ಸ್. ನಿಮಗೆ ಧ್ವನಿ ಕಾಪಾಡ್ಕೊಳ್ಬೇಕು. ಅದು ಒಂದು ದೊಡ್ಡ ಕಲೆ ಅಂತ ಹೇಳ್ಬೋದು, ಧ್ವನಿ ಕಾಪಾಡ್ಕೊಳ್ಳೋದು. ಧ್ವನಿ ದೇವ್ರು ಕೊಟ್ಟ ವರ ಅದು ಇರುತ್ತೆ. ಅದು ಕೂಡ ನೀವು ಧ್ವನಿ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದೇ ಒಂದು ಲೆವೆಲ್ ಅಥವಾ ಎನರ್ಜಿ ಮೇಂಟೈನ್ ಮಾಡಬೇಕು. ಧ್ವನಿ ಕೆಡಲಾರ್ದಂಗೆ ನೋಡ್ಕೊಳ್ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು, ತಣ್ಣೀರು, ತಂಪಾದ ಪಾನೀಯ, ಆಮೇಲೆ ಐಸ್ ಕ್ರೀಮ್ ತಿನ್ನುವಾಗಿಲ್ಲ. ಯಾವಾಗ ಒಂದ್ಸರಿ ತಿನ್ಬೋದು, ಸೀಸನ್ ಮುಗಿದ್ಮೇಲೆ. ಸೀಸನ್ ಮುಗಿದವರೆಗೂ ತಿನ್ನೋಂಗಿಲ್ಲ, ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಧ್ವನಿ ಬಹಳ ಇಂಪಾರ್ಟೆಂಟ್. ಇರೋದೇ ಧ್ವನಿಯಲ್ಲಿ ಇರೋದೆಲ್ಲ ಅಲ್ವಾ. ಸೊ ಅದನ್ನ ಕಾಪಾಡ್ಕೊಳ್ಳೋಕೆ ಏನೇನ್ ಮಾಡ್ಬೇಕು. ಆಮೇಲೆ ಬಿಸಿನೀರು ಕುಡಿಬೇಕು. ಅಂದ್ರೆ ತೀರಾ ಬಿಸಿ ಇಲ್ಲ ಅಂದ್ರೂ ಸ್ವಲ್ಪ ಉಗುರು ಬೆಚ್ಚಗೆ ಹರವಾಗಿರು ಯಾವಾಗಲೂ ಕುಡಿತಾ ಇರಬೇಕು. ಆಮೇಲೆ ಗಂಟ್ಲಕ್ಕೆ ಏನೇನು ಬೇಕು, ಜೇಸ್ಟ್ ಮದ್ದು, ಕರಿಮೆಣಸು, ಇದೆಲ್ಲ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಅಂದ್ರೆ ಕಾಪಾಡ್ಕೊಳ್ಬೇಕಾಗತ್ತೆ. ಹೈ ಇಂಟೆನ್ಸಿಟಿ ಕಬಡ್ಡಿ. ಸೊ ಇದೆಲ್ಲ ಒಂದು ದೊಡ್ಡ ಚಾಲೆಂಜ್ ಇರ್ತದೆ. ಆಟಗಾರರ ಬಗ್ಗೆ, ಡೈನಾಮಿಕ್ಸ್ ಬಗ್ಗೆ, ಧ್ವನಿ ಬಗ್ಗೆ, ಟೈಮು ಅಂದ್ರೆ ನೀವು 10 ಸೆಕೆಂಡ್ ಟೈಮಲ್ಲಿ ಮುಗಿಸೋದಿರುತ್ತೆ. ನಿಮ್ಗೆ 10, 9, 8, 7 ಅಂತಿರ್ತಾರೆ. ಅಷ್ಟರಲ್ಲೇ ನೀವು ಮುಗಿಸ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಆ್ಯಡ್ ಬರುತ್ತೆ. ಯಾಕಂದ್ರೆ ನಾವು ಅಂತೀವಿ ಯಾಕೆ ಇಷ್ಟು ಆಡ್ಸ್ ಹಾಕ್ತಾರಂತ. ಈ ಒಂದು ಆಡ್ಸ್ ಏನ್ ಬರ್ತಾ ಇದಾವೆ ಅದರಿಂದನೇ ಇದು ನಡೀತಾ ಇರೋದು. ಅದು ಮುಖ್ಯ. ಅದೇ ಅದ್ರ ಜೀವಾಳ. ಅದ್ರ ನಡಿಬೇಕಂದ್ರೆ ಅದೆಲ್ಲ ಬೇಕೇ ಬೇಕು. ಇಲ್ಲಾಂದ್ರೆ ಇದು ಬಹಳ ಪ್ರೊಡಕ್ಷನ್ ಇಸ್ ಅ ವೆರಿ ಕಾಸ್ಟ್ಲಿ ಅಫೇರ್. ಅದನ್ನ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಇರುತ್ತಂತ. ನಿಮ್ ಬರೀ ಒಂದು ಸ್ಕ್ರೀನ್ ಅಲ್ಲಿ ನೋಡ್ತೀರಿ ನೀವು. ಕ್ರಿಕೆಟ್ ಅಲ್ಲಿ ನೀವು ಎಷ್ಟು 30-40 ಕ್ಯಾಮ್ರಾ ಇರ್ತವೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಮ್ರಾಗಳಿಂದ ನೀವು ಅದು ಆರಿಸ್ಕೊಂಡು ಆ ದೃಶ್ಯ ತೋರಿಸ್ಬೇಕಂದ್ರೆ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಬಹಳ ದೊಡ್ಡ ಚಾಲೆಂಜ್. ನಮಗೂ ನೋಡೋದು ಒಂದೇ ಒಂದು ಸ್ಕ್ರೀನ್, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ. ಶ್ರಮಕ್ಕೆ ತಕ್ಕಂತೆ ನಾವು ಅದಕ್ಕೆ ಪೂರಕವಾಗಿ ಕಾಮೆಂಟ್ರಿ ಹೇಳಬೇಕು. ಓಕೆ ಓಕೆ ಓಕೆ. ನೀವು ಈಗ ಮಾತಾಡ್ತಿರ್ಬೇಕಾದ್ರೆ ಆ ತಯಾರಿ ಹೆಂಗಿರುತ್ತೆ, ನೀವು ನಿಮ್ಮನ್ನ ಹೆಂಗೆ ಒಂದು ಕಾಮೆಂಟ್ರಿ ಸಿದ್ಧಪಡಿಸ್ಕೊಳ್ತಿದ್ರಿ ಅನ್ನೋದು ಗೊತ್ತಾಗ್ಬೇಕಾದ್ರೆ ಬ್ಯಾಂಕ್ ಕೆಲಸ, ಇತ್ಲ ಕಡೆ ಕಾಮೆಂಟ್ರಿ ಅಂಡ್ ಎರಡು ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇರ್ತದಲ್ಲ ಸರ್, ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ಅಂತ? ಇಲ್ಲ, ಬ್ಯಾಂಕ್ ಅಂದ್ರೆ ನಾನು ಸೇರಿದ್ದು ಕ್ರಿಕೆಟ್ಗೋಸ್ಕರ.
ಮೇಲೇರೋ ಪ್ರಯತ್ನ ಮಾಡಲಿಲ್ಲ. ಯಾಕಂತಂದ್ರೆ ನನಗೆ ಮಧ್ಯಾಹ್ನದ ಮೇಲೆ ಫ್ರೀ ಆಗಿರ್ಬೇಕು ನನ್ನ ಓಡಾಟಕ್ಕೆ. ಇದೊಂದು ಬೇಸ್, ಎಕನಾಮಿಕ್ ಬೇಸ್ ಇರಲೇಬೇಕು. ಅದಕ್ಕೆ ಮನೆಯವ್ರ ಸಹಾಯ ಬೇಕೇ ಬೇಕು. ಮನೆಯವರು ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ಮ ಅತ್ತೆ ಮಾವ ಕೂಡ ನಮ್ಮ ಮಕ್ಕಳು ನೋಡ್ಕೊಂಡ್ರು ಚಿಕ್ಕ. ಹೀಗಾಗಿ ಎಲ್ಲರ ಸಪೋರ್ಟ್ ಬೇಕು. ತಂದೆ ತಾಯಿ ಹಿಡ್ಕೊಂಡು ಅತ್ತೆ ಮಾವರ್ಗು ಮಕ್ಕಳು, ಹೆಂಡತಿ ಮಕ್ಕಳು ಹಿಡ್ಕೊಂಡು ಎಲ್ಲರ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಕೆಲವೊಂದ್ ಸರ್ತಿ ಆಗುತ್ತೆ ಅಂತಂದ್ರೆ ನಾವು ಏನೇನೋ ಮಾತಾಡ್ತಾ ಇರ್ತೀವಿ, ಅಲ್ಲಿ 100 ವರ್ಷಗಳ ಹಿಂದಿಂದೆಲ್ಲ ಇತಿಹಾಸ ಮಾತಾಡಿದ್ರೆ ಹೆಂಡತಿ ಹೇಳಿದಂತ ಲಿಸ್ಟ್ ಅಲ್ಲಿ ಎಷ್ಟೋ ಮರ್ತ್ ಬಿಟ್ಟಿರ್ತೀವಿ, ಸಾಮಾನು ತರೋದು ಅಲ್ಲೆಲ್ಲ ಮಾತಾಡ್ತೀವಿ, ಇದನ್ನು ಮರಿತಿರಲ್ಲ ಅಂತ. ಅಂದ್ರೆ ನಾ ಲೋಕದ ನೀವು 100 ವರ್ಷದ ಹಿಸ್ಟ್ರಿ ಹೇಳ್ತೀರಿ, ನೋಡಿ ನೀವು ಸಾಸಿವೆ ತಂದಿಲ್ಲ, ಜೀರಿಗೆ ತಂದಿಲ್ಲ, ಅದು ಮರ್ತ್ ಬಿಟ್ಟಲ್ಲ ಅಂತಿರಲ್ಲ ಅಂತ. ಅಂದ್ರೆ ಇದೆಲ್ಲ ಅಂದ್ರೆ ಸಪೋರ್ಟ್ ಬೇಕೇ. ಸಪೋರ್ಟ್ ಸಿಸ್ಟಮ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಸಪೋರ್ಟ್ ಸಿಸ್ಟಮ್ ನನಗಿದೆ, ಅದಕ್ಕೆ ಅದೃಷ್ಟಶಾಲಿ, ಎಲ್ಲಾ ರೀತಿಯಿಂದ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಆಮೇಲೆ ಆಕಾಶವಾಣಿ ಅಂದ್ರೆ ರೇಡಿಯೋ ಹಾಗೂ ಟೆಲಿವಿಷನ್ ಕಾಮೆಂಟ್ರಿ ಬಗ್ಗೆ ಕೇಳ್ತಾ ಇದ್ರಿ, ಹೇಗೆ ಏನ್ ವ್ಯತ್ಯಾಸ ಅಂದ್ರೆ ರೇಡಿಯೋದಲ್ಲಿ ಏನಂತಂದ್ರೆ ನಿಮ್ಗೆ ಶ್ರವಣ ಮಾಧ್ಯಮ, ಹೀಗಾಗಿ ಅಲ್ಲಿ ಏನ್ ನಡೀತಾ ಇದೆ ನೀವು ಅಲ್ಲಿ ಕುತ್ಕೊಂಡ್ಬಿಟ್ಟು ಕಾಮೆಂಟ್ರಿ ಬಾಕ್ಸ್ ಕುತ್ಕೊಂಡ್ಬಿಟ್ಟು ಏನಿದೆ ಅಲ್ಲಿ, ಯಾವ ರೀತಿಯ ಒಂದು ವಾತಾವರಣ ಇದೆ ಹಿಡ್ಕೊಂಡು ಬೌಲರ್ ಬಗ್ಗೆ, ಬ್ಯಾಟರ್ ಬಗ್ಗೆ ಏನಾಯ್ತು, ಯಾವ ರೀತಿ ಬೌಲ್ ಮಾಡಿದ್ರು, ಯಾವ ರೀತಿ ಬ್ಯಾಟ್ ಮಾಡಿದ್ರು, ಅದೆಲ್ಲ ಹೇಳ್ಬೇಕಾಗತ್ತೆ. ಅದೊಂದು ಇದನ್ನ ಕ್ರಿಯೇಟ್ ಮಾಡ್ಬೇಕು, ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಟೆಲಿವಿಷನ್ ಅಲ್ಲಿ ಯು ಆರ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್, ಅದು ದೊಡ್ಡ ಚಾಲೆಂಜ್. ಸ್ಕ್ರೀನ್ ಇರುತ್ತೆ. ಏನ್ ಚಾಲೆಂಜ್ ಅಂದ್ರೆ ನೀವು ಅಲ್ಲಿ ಏನ್ ತೋರಿಸ್ತಾ ಇದಾರೆ ಅದಕ್ಕಿಂತ ಹೆಚ್ಚು ಅದ್ರ ಮೇಲೆ ಹೇಳ್ಬೇಕಾಗುತ್ತೆ. ಅದನ್ನ ಎಲ್ಲರೂ ನೋಡ್ತಾ ಇರ್ತಾರೆ, ಎಲ್ಲರಿಗೂ ಕ್ರಿಕೆಟ್ ಆಟ ನೀವು ಮ್ಯೂಟ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂತದ್ರಲ್ಲಿ ನೀವು ತಪ್ಪಾರದು, ಎಲ್ಲರ ಕಿವಿ ಅಲರ್ಟ್ ಆಗಿರ್ತಾರೆ. ಅಜ್ಜಿ ಡ್ರಾಯಿಂಗ್ ರೂಮ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಅಜ್ಜಿ ಹಾಗೂ 5-6 ವರ್ಷದ ಮಗು ಕೂಡ ಅರ್ಥ ಆಗುತ್ತೆ ಕ್ರಿಕೆಟ್. ಹೀಗಾಗಿ ನೀವು ಬಹಳ ಹುಷಾರಾಗಿರ್ಬೇಕಾಗತ್ತೆ, ಯಾವುದೇ ಆಟ ಆಗಲಿ, ಕ್ರಿಕೆಟ್ ಅಷ್ಟೇ ಅಂತ. ಸರ್, ಇಷ್ಟು ಕನ್ನಡವನ್ನು ಸುಲಲಿತವಾಗಿ ಮಾತಾಡ್ತೀರಿ ಅನ್ನೋದಾದ್ರೆ ನಿಮ್ಗೆ ಸಾಹಿತ್ಯದ ಆಸಕ್ತಿ ತಂದೆಯವರಿಂದ ಬಂದಿದ್ದು, ನಿಮ್ಮ ತಂದೆಯವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ, ಆ ಒಡನಾಟವನ್ನ ನೆನಪಿಸ್ಕೊಳ್ಳೋದಾದ್ರೆ ಎಷ್ಟು ಸಹಾಯಕವಾಗಿ ನಿಂತ್ಕೋತು ನಿಮ್ಗೆ? ಖಂಡಿತವಾಗಿ ಪೂರ್ತಿ ಅದೇ ಸಹಾಯ ಆಗಿದ್ದು. ಮನೆಯಲ್ಲಿ ಸಾವಿರಾರು ಪುಸ್ತಕ, ನಮ್ಮ ತಾಯಿ ಬೈತಾ ಇದ್ರು, ನಮ್ಮ ತಂದೆಯವರು ಇಷ್ಟೆಲ್ಲ ಎಲ್ಲಾ ಪುಸ್ತಕ ತರ್ತಾರೆ ಅಂದ್ರೆ ಬರ್ತವೆ ಮನೆಯಲ್ಲಿ, ಇಷ್ಟಿಷ್ಟು ಪುಸ್ತಕ ಬರ್ತವೆ, ಅದನ್ನು ವಿಮರ್ಶೆ ಮಾಡಕ್ಕೆ, ಓದಕ್ಕೆ ಎಲ್ಲ ಟೈಮ್ ಸಿಗಲ್ಲ, ಇರ್ತಿರ್ಲಿಲ್ಲ ಅವ್ರಿಗೆ. ಈಗ ಇಬ್ಬರೂ ಇಲ್ಲ. ಸೊ ಅಷ್ಟೊಂದು ಸಾವಿರಾರು ಪುಸ್ತಕ ಇರುವಾಗ ನಮಗೆ ಓದೋ ಹವ್ಯಾಸ ಅಂತೂ ಡೆವಲಪ್ ಆಗುತ್ತೆ. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಅದು ಬಹಳ ಮುಖ್ಯ. ಈಗ ನೀವು ಮಾತಾಡ್ತೀರಿ ನಿರರ್ಗಳವಾಗಿ ಕನ್ನಡದಲ್ಲಿ ಪದಗಳನ್ನು ನೀವು ಹುಡುಕದೇ ಮಾತಾಡ್ತೀರಿ, ಅಥವಾ ನೀವು ಸ್ಕ್ರಿಪ್ಟ್ ಮಾಡ್ತೀರಿ, ವಾಯ್ಸ್ ಓವರ್ ಮಾಡ್ತೀರಿ, ಅದಕ್ಕೆಲ್ಲಾನು ನಿಮಗೆ ವಾಯ್ಸ್ ಇರಬೇಕಾಗತ್ತೆ. ಪ್ಲಸ್ ಇದೆಲ್ಲದ್ರ ಬಗ್ಗೆ ನೀವು ಪೂರ್ತಿಯಾಗಿ ಮಾಹಿತಿ ತಯಾರಿ ಇರಬೇಕಾಗತ್ತೆ. ಅದಿಲ್ಲದೆ ನೀವು ಸಕ್ಸಸ್ಫುಲ್ ಆಗಲ್ಲ. ಮಾತಾಡ್ಬೋದು, ಏನಾದ್ರು ಮಾತಾಡ್ಬೋದು, ಏನೋ ಒಂದೆರಡು ಜೋಕ್ಸ್ ಹೇಳ್ಬಿಟ್ಟು ಜನರ ನಗುವಂಗ್ ಮಾಡ್ಬೋದು. ಆದ್ರೆ ಇನ್ ದ ಲಾಂಗ್ ಟರ್ಮ್ ಅಲ್ಲಿ ಯು ಆರ್ ಜಡ್ಜ್ಡ್ ಬೈ ಯುವರ್ ಪರ್ಫಾರ್ಮೆನ್ಸ್. ನಿಮ್ಮ ಮೈಕ್ ಮೇಲೆ, ಸ್ಕ್ರೀನ್ ಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ. ಅದಕ್ಕೆ ಜನ ಅಂದ್ರೆ ನಾನೊಂದು ಹೊಗಳ್ಕೊಳ್ತಾ ಇಲ್ಲ, ಬಟ್ ಈ ವಿಶ್ಲೇಷಣೆಗೆ, ಕಾಮೆಂಟ್ರಿಗೆ ತುಂಬಾ ಜನ ಕೇಳಿದವರು ಇರ್ತಾರೆ. ಅಂದ್ರೆ ಎಷ್ಟೋ ಜನ ಗುರುತಿಸ್ತಾರೆ ದಾರಿಲಿ, ಎಲ್ಲೆಲ್ಲಿ ಬೇರೆ ಬೇರೆ ಊರಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ಉತ್ತರ ಕನ್ನಡ ಹಳ್ಳಿಯಲ್ಲಿ ಕೂಡ ಗುರುತಿಸ್ತಾರೆ. ನಿಂತಿಸ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಈಗಿನ ಹವ್ಯಾಸ ಸೆಲ್ಫಿ ತೆಗೆಸ್ಕೊಳ್ಳೋ ಹವ್ಯಾಸ. ಆಟೋ ರಿಕ್ಷಾದವರು ಅವಾಗ ವಿಶ್ಲೇಷಣೆ ಜಾಸ್ತಿ ಇರುವಾಗ ಪ್ರತಿದಿನ ಬರುವಾಗ ಕೂಡ ಎಷ್ಟೋ ಜನ ದುಡ್ಡು ಬೇಡಿ ಸರ್ ಅಂತ. ನಾನು ಹೇಳಿದೆ, ಅಲ್ಲಪ್ಪ ಆಟೋ ನಿಮ್ ಜೀವನ ಸಾಗಬೇಕು, ನಾನು ಕೊಡಬಲ್ಲೆ, ನಿಮ್ ಜೀವನ ಸಾಗಬೇಕು. ಇಲ್ಲ ಸರ್ ಕೇಳ್ತೀವಿ, ನೋಡ್ತೀವಿ. ಇನ್ನೊಬ್ಬ ಇನ್ನೊಂದು ವಾಹಿನಿಯಲ್ಲಿ ಕೆಲಸ ಮಾಡೋ ಒಬ್ಬರು ಹೇಳಿದ್ರು, ಯುವ ಹುಡುಗ ಆಗ ಸೇರಿದ್ದ, ಸರ್ ನಾನು ಅಲ್ಲಿ ಮೈಸೂರಲ್ಲಿ ಓದ್ತಾ ಇದ್ದೆ, ಪತ್ರಿಕೋದ್ಯಮ ಓದ್ತಾ ಇದ್ದೆ, ನಿಮ್ಮ ಕಾರ್ಯಕ್ರಮ ಬಾಂಡ್ರಿಲೈನ್ ಇರುವಾಗ 8:45 ಕಾಲೇಜ್ ಶುರು ಆದ್ರೆ 8:00ವರೆಗೆ ನಿಮ್ದು ಇದ್ರೆ ನಾನು ನೋಡ್ಬಿಟ್ಟು ಫಸ್ಟ್ ಪೀರಿಯಡ್ ಮಿಸ್ ಮಾಡ್ತಾ ಇದ್ದೆ. ಅದಕ್ಕಿಂತ ದೊಡ್ಡ ಏನು ನಿಮಗೆ? ಅಲ್ಲ, ಅದನ್ನ ಕಾಂಪ್ಲಿಮೆಂಟ್ ಅನ್ಕೋಬೇಕು ಅಥವಾ ಅವನೇನೋ ಒಂದು ಕ್ಲಾಸ್ ನ ಕಳ್ಕೋತಿದ್ದಾನೆ ಅನ್ಕೋಬೇಕಾ? ನಿಮಗೆ ಇಷ್ಟೊಂದು ಹೊಗಳಿಕೆ ಸಿಕ್ಕಾಗ ನಿಮಗೆ ಯು ಶುಡ್ ಬಿ ಗ್ರೌಂಡೆಡ್ ಮುಖ್ಯ. ಆಮೇಲೆ ನಿಮಗೆ ದೊಡ್ಡ ಜವಾಬ್ದಾರಿ, ಪ್ರೆಷರ್ ಜಾಸ್ತಿ ಆಗುತ್ತೆ ಅವಾಗ. ಇದನ್ನಕ್ಕಿಂತ ನೀವು ನಮ್ಮ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು, ನೀವು ಡೌನ್ವರ್ಡ್ ಹೋಗೋಂಗೇ ಇಲ್ಲ. ಮತ್ತು ಏನಾದ್ರೂ ವಿಶೇಷತೆ ಕೊಡ್ಲೇಬೇಕು. ಅಂದ್ರೆ ವಿಶಿಷ್ಟವಾದದ್ದು, ಅಂದ್ರೆ ಚೇಂಜ್, ಬದಲಾವಣೆ ಆಗುತ್ತೆ, ಇದ್ದೇ ಇರುತ್ತೆ ಪ್ರತಿಯೊಂದರಲ್ಲೂ. ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಕ್ರಿಕೆಟ್ ಬದಲಾಗಿದೆ ಅದೇ ರೀತಿಯಾಗಿ ನಮ್ಮ ಕಾಮೆಂಟ್ರಿ ಬದಲಾಗಬೇಕು, ಅದೇ ರೀತಿಯಾಗಿ ನಮ್ಮ ವಾಕ್ಯ ಪದಗಳ ಸಂಯೋಜನೆ ಸರಿಯಾಗಿರ್ಬೇಕು. ಇಲ್ಲ ಜನ ನೋಡೋದಿಲ್ಲ, ಅಪ್ರಿಷಿಯೇಟ್ ಮಾಡಲ್ಲ. ಈ ಚಾಲೆಂಜಸ್ ನಾನು ಫೇಸ್ ಮಾಡ್ಬಿಟ್ನಪ್ಪ ಕಾಮೆಂಟ್ರಿ ಟೈಮ್ ಅಲ್ಲಿ ಅನ್ನೋದಾದ್ರೆ ಯಾವ್ದು ನೆನಪಿಸ್ಕೊತೀರಿ? ಅಲ್ಲ, ಬೇಕಾದಷ್ಟು. ಅಂದ್ರೆ ಮುಖ್ಯವಾದ ಚಾಲೆಂಜ್ ಅಂದ್ರೆ ನನಗೆ 2015ರಲ್ಲಿ ಭಾರತ ಪಾಕಿಸ್ತಾನ ಒನ್ ಡೇ ಮ್ಯಾಚ್ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ನಡೀತಾ ಇತ್ತು. ಅದನ್ನ ನಾನು ಲೀಡ್ ನೋಡಿ, ಕಾಮೆಂಟ್ರಿಯಲ್ಲಿ ಕೂಡ ಲೀಡ್ ಹಾಗೂ ಎಕ್ಸ್ಪರ್ಟ್ ಅಂತ ಇರ್ತಾರೆ. ಲೀಡ್ ಕಾಮೆಂಟೇಟರ್ ಏನಾಗ್ತಾ ಇದೆ ಏನಾಗ್ತದೆ ಸ್ವಲ್ಪ ಹೇಳಿದ್ರು ಕೂಡ ಎಕ್ಸ್ಪರ್ಟ್ ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಕೆಲವು ಬಾರಿ ಕೆಲವು ಕ್ರೀಡೆಗಳು ನಾವೇ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ, ನಾವೇ ಲೀಡ್ ಆಗುತ್ತೆ, ಅದು ಬೇರೆ.
ಅವಾಗ ನಮಗೆ ಎಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ. ಭಾರತ ಪಾಕಿಸ್ತಾನ ಅಂದ್ರೆ ಎಷ್ಟೊಂದು ಮ್ಯಾಚ್ ಅಂದ್ರೆ ಹೈ ಅದು ವೋಲ್ಟೇಜ್. ಇಡೀ ನೋಡಿದ್ರು ಡಬಲ್ ಟ್ರಿಬಲ್ ಆಗ್ತಾರೆ. ಎಷ್ಟೋ ಬಿಲಿಗಟ್ಟಲು ನೋಡ್ಬೋದು ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಂತಂದ್ರೆ. ಅಂತ ಒಂದು ಒತ್ತಡ ಸನ್ನಿವೇಶದಲ್ಲಿ ಅದಕ್ಕೆ ಹೈ ಸ್ಟೇಕ್ಸ್ ಇರ್ತವೆ. ಬ್ರಾಡ್ಕಾಸ್ಟರ್ಸ್ ಕೂಡ 10 ಸೆಕೆಂಡ್ ಒಂದು ಆ್ಯಡಿಗೆ 15 ಲಕ್ಷ ಸಿಗ್ತಿರ್ಬೋದು. ಅಂತ ಹೊತ್ತಲ್ಲಿ ನೀವು ಟೈಮ್ ಮೇಂಟೈನ್ ಮಾಡಬೇಕು, ಕರೆಕ್ಟ್ ಟೈಮ್ ನೀವು ಕಟ್ ಮಾಡಬೇಕು. ಹೌದು. ಅವಾಗ ಅಂಥ ಮ್ಯಾಚ್ ಮೊದಲ ಬಾರಿಗೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕನ್ನಡದಲ್ಲಿ ವರ್ಲ್ಡ್ ಕಪ್ ಮಾಡ್ತಾ ಇದ್ದು, ಕನ್ನಡದಲ್ಲಿ ಅವನ ಲೀಡ್ ಮಾಡ್ತಾ ಇದ್ದೆ. ಓಪನ್ ಮಾಡುವಾಗ ಹೇಳಿದ್ರು ಅಂದ್ರೆ ನೋಡಿ ಸಮಯ ನೋಡ್ಕೊಂಡು ಮಾಡ್ಬೇಕು ನೀವು, ಯಾಕಂದ್ರೆ ಆ್ಯಡ್ ಕಟ್ ಆಗಬಾರ್ದು. ಸೊ ಆಮೇಲೆ ನೋಯ್ಡಾದಲ್ಲಿ ಅಪ್ಲಿಂಕ್ ಆಗ್ತಿರುತ್ತೆ. ಸೊ ಅದು ಕೂಡ ಅವ್ರು ಕೂಡ ಬಂದು ಹೇಳಿದ್ರು, ಇಲ್ಲ ನೀವು ಟೈಮ್ಗಳು ನೋಡ್ಕೊಳ್ಳಿ, 5ನೇ ಬಾಲ್ ಆದ ತಕ್ಷಣ ನೀವು ಮುಗಿಸ್ಬೇಕು, 6ನೇ ಬಾಲಲ್ಲಿ ಏನಂತ ನೀವು ಒಂದು ಕ್ಷಣದಲ್ಲಿ ಮುಗಿಸ್ಬೇಕು, ಅವಾಗ ಆ್ಯಡ್ ಶುರು ಆಗುತ್ತೆ. ಆ ಆ್ಯಡ್ ಬಲದಿಂದ ನಡೀತಾ ಇರೋದು. ಆ ಆ್ಯಡ್ ಬಲದಿಂದನೇ ನಮ್ಮ BCCI ಆಗಲಿ ICC ದುಡ್ಡು ಬರ್ತಾ ಇರೋದು. ಬೈಕೋತಿರ್ಲಿಲ್ವ ನೀವು ಯಾವತ್ತು? ಬೈಕೊಂಡು ಪ್ರಯೋಜನ ಇಲ್ಲ, ಯಾಕಂದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ನನಗೆ ಎಲ್ಲಾ ರೀತಿಯಿಂದ ನಾವು ಯೋಚಿಸ್ಬೇಕಾಗತ್ತೆ. ಚಾಲೆಂಜಸ್ ಇದ್ದೇ ಇರ್ತವೆ. ಬಟ್ ನೀವು ಹೇಳ್ದಂಗೆ ಅಪ್ಗ್ರೇಡೇಷನ್ ಇಸ್ ಎ ವೆರಿ ಬಿಗ್ ಚಾಲೆಂಜ್. ಸರ್, ನನಗೆ ಎಷ್ಟೋ ಸತಿ ಡೌಟ್ ಬಂದಿದೆ. ಕಮೆಂಟ್ ಮಾಡ್ತಿರ್ತಾರೆ, ಅವ್ರಿಗೊಂದು ಫೇವ್ರೇಟ್ ಟೀಮ್ ಅಂತಿರುತ್ತೆ, ಫೇವ್ರೇಟ್ ಯಾರಾದ್ರೂ ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಇದ್ದೇ ಇರ್ತಾರೆ. ಕಮೆಂಟ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಟಾಕೇ ಬೇಕಲ್ಲ, ಎಲ್ಲಾದ್ರೂ ಚೂರು ಜಾಸ್ತಿ ಅವ್ರನ್ನ ಹೊಗಳೋ ಪ್ರಯತ್ನಗಳಾಗೋದಿಲ್ವಾ ಅಂತ. ಖಂಡಿತವಾಗುತ್ತೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಆಗಲ್ಲ, ಯಾಕಂದ್ರೆ ಅದು ವರ್ಲ್ಡ್ ಫೀಡ್. ಟೋಟಲಿ ಒಂಥರ ಭಾರತ ಆಡುವಾಗ ನಮ್ಮವ್ರು ಈ ತರ ಆಡಿದ್ರು ಅಂತ ಅನ್ನೋದಿಲ್ಲ. ಹೌದು, ನಮ್ಮವರು ಅನ್ನೋ ಪದನೇ ಇಲ್ಲ, ಎಲ್ಲ ನಮ್ಮವ್ರೇನೆ. ಹೌದು, ಎದುರಾಳಿಗಳು ಎಲ್ಲಿ ಭಾರತದ ಆಟಗಾರ, ಪಾಕಿಸ್ತಾನದ ಆಟಗಾರ, ಹಂಗೆ ಇರ್ಕಾಗುತ್ತೆ. ವರ್ಲ್ಡ್ ಫೀಡ್ ಅದು ಇಷ್ಟು ದೇಶಕ್ಕೆ ಪ್ರಸಾರ ಆಗುತ್ತೆ. ನಮ್ಮ ಹಿಂದಿ ಆಗಲಿ, ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಾಗಲಿ, ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ನಮ್ಮ ಒಂದು ಡಿಗ್ರಿ ಆಫ್ ಒಂಥರ ಬಯಾಸ್ ತಗೊಳ್ಬೋದು. 60%, 70%, ಕೆಲವೊಂದು ಬಾರಿ 80%. ಯಾಕಂತಂದ್ರೆ ನಮ್ಮ ಕನ್ನಡಿಗರು ನೋಡ್ಬೇಕಂದ್ರೆ ನಮ್ಮ ಟೀಮನ್ನು ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ, ಹುರಿದುಂಬಿಸ್ಬೇಕಾಗತ್ತೆ. ಅತಿರೇಕವಾಗಬಾರ್ದು. ಅಂದ್ರೆ ಜನರಿಗೆ ಗೊತ್ತಾಗಬಾರ್ದು, ಏನೇನು ಅವ್ರಿಗೆ ಎದುರಾಳಿ ಬೇಕಾದ 1 ರನ್ ಬೇಕಾಗಿದೆ, ಇನ್ನೂ 10 ವಿಕೆಟ್ ಇದೆ, ನೀವು ಇನ್ನೂ ನಮಗೆ ಗೆಲ್ತಾರೆ ಅಂತ ಅಭಾಸ ಆಗುತ್ತೆ. ಈಗ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇರಬೇಕು, ಯಾರಿಗೂ ನೋವಾಗಲಾರ್ದಂಗೆ ನಮ್ಮ ಟೀಮ್ಗೆ ಹೆಚ್ಚು ಒಂದು ಡಿಗ್ರಿ ಆಫ್ ಬಯಾಸ್ ತೋರಿಸ್ಬೋದು ಅಂತ ನಮಗೊಂದು ಫ್ರೀಡಮ್ ಇರುತ್ತೆ. ನೀವು ಆ ತರದ್ದು ಕಮೆಂಟ್ರಿ ಇದ್ದಾಗ ನೀವು ಇದು ನನ್ನ ಫೇವ್ರೆಟ್ ಟೀಮು ಅಂತ ಏನಾದ್ರೂ ಖಂಡಿತವಾಗಿ. ಅಂದ್ರೆ ಫೇವ್ರೆಟ್ ಟೀಮ್ ಅಂತಂದ್ರೆ ಏನಂತ ಗೊತ್ತಾ ದಿವೇಶ್ರೀ ಅವರೇ, ಅದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇರುತ್ತೆ. ನಮ್ಮ ಹುಡುಗರು ನೋಡಿರ್ತೀವಿ, ಅವರು ಆಟ ಶುರು ಮಾಡಿದ್ರಿಂದ ನೋಡಿರ್ತೀವಿ. ಸೊ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಇರುತ್ತೆ. ಮಿಕ್ಕ ಭಾಷೆಗಳ ಅವ್ರ ಬಗ್ಗೆ ಹೇಳೋಕ್ಕಿಂತ ನಮಗೆ ಹೆಚ್ಚು ಅವ್ರ ಬಗ್ಗೆ ಮಾತಾಡೋಕೆ ಅವಕಾಶ ಇರುತ್ತೆ, ನಮ್ಮ ಟೀಮ್ ಬಗ್ಗೆ ಅವಕಾಶ ಇರುತ್ತೆ. ಹೀಗಾಗಿ ಸ್ವಲ್ಪ ಜಾಸ್ತಿ ಹೇಳಿ. ನೀವು 25 ವರ್ಷ ಕ್ರಿಕೆಟ್ ಆಡಿದ್ರಿಂದಾಗಿ ಕನ್ನಡದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಮಾಡೋದು ಎಷ್ಟು ಈಸಿ ಆಯ್ತು. ಬೇರೆದಕ್ಕೆ ನೀವು ಗೊತ್ತಿಲ್ದಿರೋ ಕ್ರೀಡೆನೂ ಕಾಮೆಂಟ್ರಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು. ಎರಡು ದೊಡ್ಡ ಚಾಲೆಂಜ್. ಮೊದಲು ಬೇರೆ ಆಟಗಳ ಬಗ್ಗೆ ಹೇಳ್ತೀನಿ, ಕಲ್ತ್ಬಿಟ್ಟು ಮಾಡ್ಬೇಕಾಗತ್ತೆ. ವರ್ಕ್ಶಾಪ್ಸ್ ಇರ್ತವೆ ಆಟಗಾರರ ಬಗ್ಗೆ, ಆಟದ ಬಗ್ಗೆ. ಫುಟ್ಬಾಲ್ ಅಂತ ಆಟ ಇದೆಯಲ್ಲ, ಯಾಕೆ ಅದು ವಿಶ್ವದಲ್ಲಿ ನಂಬರ್ 1 ಆಟ? ಇಷ್ಟು ನಮಗೆ ನಿಧಾನವಾಗಿ ಗೊತ್ತಾಗುತ್ತೆ ಅದೆಲ್ಲ. ಮಾಡಿದಂಗೆ ಎಷ್ಟು ಟೆಕ್ನಿಕ್ ಈಸ್ ಇನ್ವಾಲ್ಡ್, ಎಷ್ಟು ಸೈನ್ಸ್ ಈಸ್ ಇನ್ವಾಲ್ಡ್, ಎಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡ್ತಾರೆ ಅದರಲ್ಲಿ, ಎಷ್ಟು ಬದಲಾವಣೆ ಮಾಡ್ತಾರೆ, ಎಷ್ಟು ಫಾರ್ಮೇಷನ್ ಚೇಂಜ್ ಮಾಡ್ತಾರೆ, ಕ್ಷಣಕ್ಕೂ ಕೋಚ್ ಹೇಳ್ತಿರ್ತಾರೆ. ಕಬಡ್ಡಿಯಲ್ಲೂ ಅಷ್ಟೇ, ಎಷ್ಟು ಸೈನ್ಸ್ ಇದೆ ಅದರ ಹಿಂದೆ. ಒಬ್ಬ ರೈಡರ್ ಹೋದಾಗ ಅವ್ನು ಏನು ಎಷ್ಟು ಮೈ ತುಂಬ ಕಣ್ಣಾಗಿರ್ಬೇಕು, ಒಬ್ಬ ಡಿಫೆಂಡರ್ಸ್ ಯಾವ ರೀತಿ ಅವ್ರು ಟ್ಯಾಕಲ್ ಮಾಡುವಾಗ ಯಾರು ಮುಂದೆ ಬರಬೇಕು, ಯಾರು ಹಿಂದೆ ಹೋಗ್ಬೇಕು, ಯಾರು ಮಾಡಿದಾಗ ಇನ್ನೊಬ್ರು ಎಲ್ಲ ಟ್ಯಾಕಲ್ ಮಾಡ್ಬೇಕು. ಬಹಳ ದೊಡ್ಡ ಒಂದು ಸೈನ್ಸ್ ಇದೆ ಇದರಿಂದ. ಅದು ಕೋಚ್ಗಳಿಂದ ನಾವು ನೋಡ್ದಂಗೆ ಮಾಡ್ದಂಗೆ, ಕೋಚ್ಗಳ ಜೊತೆ ಮಾತಾಡ್ದಂಗೆ ಗೊತ್ತಾಗುತ್ತೆ ನಮಗೆ ಎಲ್ಲ ಕ್ರೀಡೆಗಳು. ಆದರೆ ಕ್ರಿಕೆಟ್ ಏನು ಗೊತ್ತಾ, ಅದು ಬೇರೆ ಬೇರೆ ಕ್ರೀಡೆಗಳಾಯ್ತು. ಕ್ರಿಕೆಟ್ ಎಲ್ಲರಿಗೂ ಗೊತ್ತಿರುವ ಆಟ. ಹೀಗಾಗಿ ಆಡಿದ್ರಿಂದ ಒಂದು ಅಡ್ವಾಂಟೇಜ್ ಇರುತ್ತೆ. ಅದು 100% ಅಂತ ಹೇಳಕ್ಕಲ್ಲ. ಎಲ್ಲ ಅಂದ್ರೆ ಹೈಯೆಸ್ಟ್ ಕ್ರಿಕೆಟ್ ಆಡಿದವರು ಒಳ್ಳೆ ಕಾಮೆಂಟೇಟರ್ ಆಗಲಿ, ಒಳ್ಳೆ ಕೋಚ್ ಆಗಲಿ ಆಗ್ತಾರೆ ಅಂತ ಆಗ್ಬಹುದು, ಹಾಗೇ ಆಗುತ್ತಾರೆ ಅಂತ ಅನ್ನೋಂಗಿಲ್ಲ. ಯಾಕಂದ್ರೆ ನಿಮ್ಗೆ ಪದಗಳ ಜೋಡಣೆ, ಭಾಷೆ, ಎಕ್ಸ್ಪ್ರೆಷನ್, ಟೈಮಿಂಗು. ಈಗ ಕಾಮೆಂಟ್ರಿ ಏನ್ ಬೇಕು? ಕಾಮನ್ ಸೆನ್ಸ್. ಅದು ಒಂದ್ ರೀತಿ ಕಾಮನ್ ಸೆನ್ಸ್ ಅಲ್ವಾ? ಆಟದ ಬಗ್ಗೆ ಗೊತ್ತಿರಬೇಕು, ಏನ್ ನಡೀತಾ ಇದೆ ಅದನ್ನ ರಸವತ್ತಾಗಿ ಅಂದ್ರೆ ಪರಿಪೂರ್ಣವಾಗಿ ಹೇಳಬೇಕು. ಹಿಂದ್ಗಡೆ ಸಪೋರ್ಟ್ ಇದ್ದೇ ಇರುತ್ತೆ, ಸ್ಟಾಟ್ ಸಪೋರ್ಟ್ ಇರುತ್ತೆ, ಮಿಕ್ಕಿದ ಕೋ ಕಾಮೆಂಟೇಟರ್. ಮುಖ್ಯವಾಗಿ ನಿಮ್ಮ ಕೋ ಕಾಮೆಂಟೇಟರ್ ಆಗಲಿ, ನಾವು ನಿಮ್ ಜೊತೆ ದಿವಸ ಮಾತಾಡ್ತಾ ಇದ್ದೀನಪ್ಪ, ನಿಮ್ಮನ್ನ ಕಂಫರ್ಟೇಬಲ್ ಮಾಡೋಕೆ ನಾನು
Got ಆಸ್ ಎ ಗೆಸ್ಟ್. ಅವಾಗ ನಿಮ್ಮಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, Correct, ಕೆಮಿಸ್ಟ್ರಿ ಡೆವಲಪ್ ಆಗಬೇಕು. ಹೌದು. ಇದೇ ರೀತಿಯಾಗಿ ಕಮೆಂಟಲ್ಲೂ ಡೆವಲಪ್ ಆಗಬೇಕು. ಒಂದ್ಸರಿ ಇಬ್ರು ಇರ್ತಾರೆ, ಒಬ್ಬರು 3 ತರ ಇರ್ತಾರೆ, ನಾವು ಜಗಳ ಆಡಬಾರ್ದು. ನಮ್ಮ ಜಗಳ ಏನಾದ್ರು ಹೊರಗಡೆ ಇರುತ್ತೆ. ಆಗುತ್ತಾ ಆ ಕಮೆಂಟ್ ಟೈಮ್ ಆಗುತ್ತಾ? ಅಲ್ಲ, ಅಂದ್ರೆ ಕೆಲವೊಂದು ಭಿನ್ನಾಭಿಪ್ರಾಯ ಬರ್ಬೋದು. ಅದನ್ನ ಹೇಗೆ ನಿಭಾಯಿಸಬೇಕು ಆ ಕ್ಷಣದಲ್ಲಿ, ಅದು ಬಹಳ ಮುಖ್ಯ. ಏನ್ ತೋರಿಸಿದಾಗ ನೀವು ಮಾತಾಡ್ಬೇಕು, ಏನ್ ಮಾತಾಡಬಾರ್ದು. ಎಷ್ಟೋ ದೃಶ್ಯಗಳನ್ನ ನಾವು ನೋಡ್ಲಾರ್ದಂತ ಬರ್ತವೆ, ಜಗಳ ಇರುತ್ತೆ ಅಥವಾ ಏನೋ ಬೇರೆ ವಿಷಯ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ಬೇಕು, ಮಾತಾಡಬಾರ್ದು. ಅದಕ್ಕೆ ನಾವು ಪ್ರತಿಕ್ರಿಯೆ ಯಾವ ರೀತಿ ತೋರಿಸ್ಬೇಕು, ಅದೆಲ್ಲ ನಮ್ಗೆ ಟ್ರೈನಿಂಗ್ ಇರುತ್ತೆ. ವರ್ಕ್ಶಾಪ್ ಅಲ್ಲಿ ಅದು ಹೇಳ್ತಾರೆ. ಅದನ್ನ ಅದಕ್ಕೇನೆ ಹೇಳ್ತಾರೆ, ಕಬಡ್ಡಿ ಆಟಗಾರರಿಗೆ ಹೆಂಗೆ ಮೈತುಂಬ ಕಣ್ಣಿರ್ಬೇಕಂತ ಹೇಳ್ತಾರೆ. ಅದಕ್ಕೆ ಕಬಡ್ಡಿ ನಾವು ಕಮೆಂಟ್ರಿ ಮಾಡುವಾಗ ಕೂಡ ನಮ್ಮ ಮೈ ತುಂಬ ಕಣ್ಣಿರ್ಬೇಕಾಗ್ತದೆ, ಯಾಕಂದ್ರೆ ಸಮಯದ ಅಭಾವ ಇರುತ್ತೆ. ಹೇಗೆ ಒಂದು ಎಲ್ಲ ಚಾಲೆಂಜ್ ನೋಡಿ, ಬದುಕಿನಲ್ಲಿ ಯಾವ ಚಾಲೆಂಜ್ ಇಲ್ಲ. ನಿಜ ನಿಜ ನಿಜ. ಒಂದು ನಾನು ಮನೆಯಿಂದ ನಿಮ್ಮ ಸ್ಟುಡಿಯೋಗೆ ಬರೋದಕ್ಕೂ ಒಂದು ಚಾಲೆಂಜೇ. ಆ ರೀತಿಯಾಗಿ ಪ್ರತಿಯೊಂದು ಚಾಲೆಂಜ್ ಅನ್ನು ನಿಭಾಯಿಸ್ಬೇಕಂದ್ರೆ ಅದರಲ್ಲಿ ನೀವು ಪೂರ್ತಿಯಾಗಿ ಇನ್ವಾಲ್ವ್ ಆಗ್ಬೇಕಾಗತ್ತೆ. ಟೆನ್ಷನ್ ಇದ್ದೇ ಇರ್ತದೆ. ನೀವು ಮೈಕ್ ತಗೊಂಡಾಗ ನೀವು ಶುರು ಮಾಡುವಾಗ ಒಂದು ಎದೆ ಬಡಿತ ಜಾಸ್ತಿ ಇದ್ದೇ ಇರುತ್ತೆ. ಒಬ್ಬ ಕ್ರಿಕೆಟ್ ಆಟಗಾರ ವಿವಿಯನ್ ರಿಚರ್ಡ್ಸ್ ಅಂತವರು ಇದನ್ನ ಹಾಕೊಂಡು ಏನೋ ಚೂಯಿಂಗ್ ಗಮ್ ಹಾಕೊಂಡು ಹಿಂಗೆ
ಅವ್ರದ್ದೊಂದು ಭಾಳ ಹಿಂದೆ ದೇವಾನಂದ್ ಕೂಡ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಇದ್ದರು, ಭಾಳ ದೊಡ್ಡವರು ಇದ್ರು. ಅವರೊಂದು ಕಾಲಾಪಾನಿ ಅಂತ 60s ಅಂತ ಅವರು ಬಂದಿತ್ತು. ಅದನ್ನ ನಾವು ಬರೀ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಅವಾಗ ಹೆಚ್ಚಿಗೆ ಇರಲಿಲ್ಲ. ಅವಾಗ ಈಗ ಯಾವ ರೀತಿಯಾಗಿ ಹಾಡುಗಳನ್ನ ರೆಕಾರ್ಡ್ ಮಾಡ್ತಾರೆ, ಅವರೊಬ್ಬರು ಹಾಡೋದ್ರು, ಇವರೊಬ್ರು ಹಾಡೋದ್ರು, ಮ್ಯೂಸಿಕ್ ಅಲ್ಲಿ ಸೇರಿಸಿ, ಆ ಥರ ಅಲ್ಲ. ಎಲ್ಲ ಒಂದು 50 ಜನದ ಒಂದು ಮ್ಯೂಸಿಕ್ ಗ್ರೂಪ್ ಕೂತ್ಕೊಂಡು ಎಲ್ಲ ರಿಹರ್ಸ್ ಮಾಡಿ ತಿಂಗಳಗಟ್ಟಲೆ ಮಾಡಿ ಒಂದು ಹಾಡು ರೆಕಾರ್ಡ್ ಮಾಡಬೇಕು ಅಂತ ಸಮಯದಲ್ಲಿ ಅವ್ರದ್ದೊಂದು ಕಾಲಾಪಾನಿಯಲ್ಲಿ ಒಂದು ಹಾಡಿದೆ, ಬರೀ ಸಾರಂಗಿ ನಂಗೆ ಬಹಳ ಇಷ್ಟ. ಸೊ ಎಲ್ಲ ಐವರು ಯಾರು ಹಿಂದೂಸ್ತಾನಿ ಸಂಗೀತಗಾರರು ಅಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ನಮ್ಮ ಹಿಂದಿನ ರೋಡಲ್ಲಿ ಇದ್ದವರು, ನಮ್ಮ ಕಲ್ಯಾಣ ನಗರದಲ್ಲಿ. ಅವ್ರದ್ದು ಬಹಳ ಕೇಳಿದ್ದೀನಿ. ನಾ ಭೀಮಸೇನ್ ಜೋಶಿ ಅವರು ಮೂಲತಃ ಆಮೇಲೆ ಇವರು ಗಂಗೂಬಾಯಿ ಹಣಗಲ್ ಅವರು, ಆಮೇಲೆ ಬಸವರಾಜ್ ರಾಜ್ಗುರು ಅವರು ಧಾರವಾಡದವರೇ, ಅವರು ನಮ್ಮ ಮನೆ ಹತ್ರ ಇದ್ದವರು. ಆಮೇಲೆ ಶಿವಪುತ್ರಯ್ಯ ಕೊಂಕಾಳಿ ಮಠ ಅಂದ್ರೆ ಅವ್ರ ಮೂಲ ಹೆಸರದು. ಅವರು ಕೂಡ ಕುಮಾರ್ ಗಂಧರ್ವ ಅವ್ರ ಹೆಸರು ಶಿವಪುತ್ರಯ್ಯ ಕೊಂಕಾಳಿ ಮಠ ಅಂತ, ಅವರು ಬೆಳಗಾವಿ ಕಡೆ. ಹೀಗಾಗಿ ಅದರ ಆಸಕ್ತಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ರಾಗಧಾರಿ ಮೇಲೆ ಹಾಗೂ ಕ್ಲಾಸಿಕಲ್ ಮ್ಯೂಸಿಕ್ ಮೇಲೆ ಹೆಚ್ಚು ಹವ್ಯಾಸ ಇದ್ದೇ ಇದೆ ನಮಗೆ. ಆ ಹಾಡು ಕೂಡ ಕ್ಲಾಸಿಕಲ್ ಚರಣ್ಯ ಅಂತ ಒಂದು ರಾಗದ ಮೇಲೆ ಬೇಸ್ಡ್ ಅದು. ಅದು ಬರೀ ಸಾರಂಗಿ, ಬಹಳ ಸುಮಧುರವಾಗಿರುತ್ತೆ, ಎಷ್ಟು ಹಾಡೋದು ಕಷ್ಟ. चले गए हम बेखुदी में तुमको पुकारे, चले गए सारे वो जिंदगी में उतारे, चले गए हम. ಅದ್ಭುತ ಸರ್, ಅದ್ಭುತ. ಯಾಕಂದ್ರೆ ಒಬ್ಬ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒತ್ತಡ ಅನ್ನೋದು ಯಾರಿಗಿರಲ್ಲ ಸರ್. ನಿಮ್ಗೆ ಹೆಂಗಿದೆ ಅಂದ್ರೆ ಸುತ್ತ ವಾತಾವರಣ, ಒಂದು ಹಾಡು ಅನ್ನೋದು ಆ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ. ಯೋಗ, ಪ್ರಾಣಾಯಾಮ, ನಿಮಗೆ ಇಷ್ಟವಾಗಿರೋ ಕೆಲಸ, ಇನ್ನೇನ್ ಬೇಕು ಸರ್? ಅದೇನೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅಂತಾರಲ್ಲ. ನಾವು ನೋಡಿ ಜೀವಿಸಿರೋದೇ ಒಂದು ಕಾಲ. ಹೌದು, ಯು ಆರ್ ಗೋಯಿಂಗ್ ಟು ಲಿವ್ ಒನ್ಸ್. ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಾವು ಹೆಚ್ಚು ದುಡ್ಡು ಗಳಿಸೋದಾಗಲಿ, ಹೆಚ್ಚಿನ ಮೇಲಿನ ಸ್ಥಾನಕ್ಕೆ ಹೋಗೋದಾಗಲಿ, ಹೆಚ್ಚು ಬೇರೆಯವ್ರ ಬಗ್ಗೆ ಮಾತಾಡೋದು, ಈರ್ಷೆ ಪಡೋದು, ಅದೆಲ್ಲ ಬೇಡ. ನಿಮ್ಮ ಇಂಟ್ರೆಸ್ಟ್ ಏನಿದೆ, ಬೇರೆಯವ್ರಿಗೆ ನೋವು ಮಾಡ್ಲಾರ್ದಂಗೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನ ನೀವು ಡೆವಲಪ್ ಮಾಡ್ಕೊಂಡ್ರೆ ಅದಕ್ಕಿಂತ ಏನ್ ಬೇಕು ಹೇಳಿ? ಜೀವನ, ಕುಟುಂಬದ ಸಪೋರ್ಟ್ ಸರ್. ಖಂಡಿತವಾಗಿ ನಾನು ಹೇಳ್ತಾನೆ ಇದ್ದೀನಲ್ಲ, ನಮ್ಮ ತಂದೆ ತಾಯಿ ಮೊದಲು, ಒಂಥರ ನನ್ನ ಹೆಂಡತಿ, ಮಕ್ಕಳು, ಅತ್ತೆ ಮಾವ, ನಾವು ಒಂಥರ ನಾನು ನನ್ನ ಹೆಂಡತಿ ಬಯೋಲಾಜಿಕಲ್ ಪೇರೆಂಟ್ಸ್ ಇಬ್ರು ಕೆಲಸ ಮಾಡ್ತಿದ್ವಿ. ನಮ್ಮ ಅತ್ತೆ ಮಾವ ನೋಬಲ್ ಅಂದ್ರೆ ಅಷ್ಟು ನೋಬಲ್ ಜನ ಅವರು ಎಷ್ಟೋ ಜನಕ್ಕೆ ಮನೇಲಿ ಇಟ್ಕೊಂಡು ಕಲಿಸಿದ್ದಾರೆ. ಹಂಗೆ ನಮ್ಮ ಮಕ್ಕಳು ಬೆಳೆದಿದ್ದೇ ಅವರಲ್ಲಿ, ಅವ್ರ ಮಕ್ಕಳಿಗೆ ಸಂಸ್ಕೃತಿ ನೀಡಿದ್ದೇ ಅವರು. ಸೊ ಆ ಸಂಸ್ಕೃತಿಯಿಂದನೇ ಮಕ್ಕಳು ಬೆಳೆದಿದ್ದಾರೆ ಅಂತ ಹೇಳ್ಬೋದು. ನಾವು ಬರೀ ಬಯಾಲಜಿಕಲ್ ಪೇರೆಂಟ್ಸ್ ಹೇಳ್ತೀನಿ. ಸೊ ಎಲ್ಲಾರ ಸಪೋರ್ಟ್ ಇರಲೇಬೇಕು ದಿವ್ಯಶ್ರೀ ಅವರೇ. ಇಲ್ಲ ಅಂತಂದ್ರೆ ನಮ್ಮ ಇಂಟ್ರೆಸ್ಟ್ ಅಂದ್ರೆ ಸ್ವಾರ್ಥ ಇದೆ ಇದರಲ್ಲಿ. ನಾನು ಬೇರೆಯವ್ರಕ್ಕಿಂತ ನನ್ನ ಇಂಟ್ರೆಸ್ಟ್ ನಾನು ನೋಡ್ಕೊಳ್ತಿದ್ದೀನಿ ಅಂತ ಸ್ವಾರ್ಥ ಇದೆ. ಅದು ಡೆವಲಪ್ ಆಗ್ಬೇಕಂದ್ರೆ ಮಿಕ್ಕಿನ ಎಲ್ಲರ ನಿಮ್ಮ ಸುತ್ತಮುತ್ತಲಿನ ಗೆಳೆಯರು, ಮಿತ್ರರು, ಸಪೋರ್ಟರ್ಸು, ಎನ್ಕರೇಜರ್ಸು, ಎಲ್ಲರದು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಎಲ್ಲರದು ಒಂದು ನಿಮ್ಮಂಥವ್ರು ವಾಹಿನಿಗಳು ಸಪೋರ್ಟ್ ಇದ್ರೆ ಮಾತ್ರ ನಿಮ್ಮನ್ನ ಜನ ಸ್ವಲ್ಪ ಏನೋ ಒಂದು ಮಾಡಿದ್ದಾರೆ ಅಂತ ಗಮನಿಸಬಹುದು. ಸರಿಯಾದ ದಾರಿಯಲ್ಲಿ ನಾನು ಬಂದೆ ಅನ್ನೋ ಆತ್ಮತೃಪ್ತಿ ಸರ್. ಖಂಡಿತವಾಗಿದೆ. ಸರಿಯಾದ ದಾರಿಯಲ್ಲಿ ನನ್ಗೆ ಏನ್ ಬೇಕಾದ್ ಮಾಡಿದೀನಲ್ಲ ಜೀವನದ ಉದ್ದಕ್ಕೂ, ಹೀಗಾಗಿ ಸರಿಯಾದ ದಾರಿಯಲ್ಲಿ ಇದೀನಿ ಅಂತ ನಂಗೆ ಅನ್ಸುತ್ತೆ. ಅದು ಮಿಕ್ಕಿದವರು ಅದೇ ಸ್ನೇಹ ಬೆಳೆಸೋದು ಅಂತಂದ್ರೆ ಅದೊಂದು ದೊಡ್ಡ, ನೀವು ಸ್ನೇಹ ಬೆಳೆಸಬಹುದು, ಒಳ್ಳೇದು ಮಾತಾಡಬಹುದು. ಒಂದೇ ಒಂದು ಕೆಟ್ಟ ಮಾತಾಡಿದ್ರೆ ನೀವು ಅದು ಪೂರ್ತಿಯಾಗಿ ಕಳ್ಕೊಂಡ್ಬಿಡ್ತೀರಿ. ಹೀಗಾಗಿ ನಿಮ್ಮ ನಾಲ್ಗೆ ಹಿಡ್ತಾ ಇರ್ಬೇಕು. ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡದೆ ಒಳ್ಳೇದು ಮಾತಾಡ್ಬೇಕು. ನಿಮ್ಮ ವೈರಿ ಅಂತ ಯಾರು ಅಲ್ಲ. ನೀವು ನನಗೆ ಬೈದ್ರಿ ಅಂತ ದಿವೇಶ್ವರಿ ಅವ್ರಿಗೆ, ನೀವು ಒಳ್ಳೆಯವರು. ಯಾಕಂದ್ರೆ ನಿಮಗೆ ಎದುರಿಗೆ ಬೈದಿದ್ದೀರ, ಮುಖಸ್ತುತಿ ಮಾಡಿಲ್ಲ ನೀವು ನನಗೆ ಮುಂದೆ ಮುಖಸ್ತುತಿ ಮಾಡಿ ಹಿಂದೆ ಹೋಗಿ ಅವ್ರೇನಪ್ಪ ಚಂದ್ರಮೌಳಿ ಕಣಿವೆಯವರು ಈ ತರ ಮಾತಾಡಿದ್ರು ಅಂತ ಅನ್ಬಾರ್ದು. ಸೊ ಎದುರುಗಡೆ ಯಾರು ಬೈತಾರೋ ಅವರು ನಿಮ್ಮ ಮಿತ್ರರು, ಹಿಂದ್ಗಡೆ ಮಾತಾಡೋರಲ್ಲ. ಈಗ ಅದನ್ನ ನೀವು ಅದನ್ನೆಲ್ಲ ಗಮನ ಇಟ್ಕೊಂಡು ಜೀವನ ಅಂತ ಸಾಗಿಸೋದೆ ಇದಕ್ಕಿಂತ ಏನಿದೆ ಹೇಳಿ? ಇದಕ್ಕಿಂತ ಖಂಡಿತ ಸರ್. ಇವತ್ತಿನ ನಮ್ಮ ಜಿ ವೈಬ್ಸ್ ಪಾಡ್ಕಾಸ್ಟಿಗೆ ನೀವು ಬಂದ್ರಿ, ನಮ್ಮ ಆಹ್ವಾನವನ್ನ ಸ್ವೀಕರಿಸಿದ್ರಿ.
ಮತ್ತೆ ನಿಮ್ಮ ಬದುಕು ಸರ್, ನಮಗೆ ಕಾಮೆಂಟ್ ಮಾಡ್ಬೇಕಾದ್ರೆ ಕಾಮೆಂಟ್ರಿ ಅಥವಾ ವೀಕ್ಷಕ ವಿವರಣೆಯನ್ನು ಕೊಡುವಂತ ಚಂದ್ರಮೌಳಿ ಕಣವಿಯವರು ಅಷ್ಟೇ ಗೊತ್ತಿರ್ತಾರೆ. ಬಟ್ ನಿಮ್ಮ ಹಿನ್ನೆಲೆ ತಿಳ್ಕೊಳ್ಳೋ ಬಹಳ ಕುತೂಹಲ ಆಯ್ತು, ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಸರ್. ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಿಮ್ಮ ಆಸಕ್ತಿಯನ್ನ ಹಿಂಬಾಲಿಸಿ, ಜೊತೆಗೆ ಆ ಯೋಗ, ಪ್ರಾಣಾಯಾಮ, ಹಾಡು, ಆ ಬದುಕು ಇದೆಲ್ಲವೂ ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ದಿವೇಶ್ವರರೇ, ಹಾಗೂ ನ್ಯೂಸ್ ಕನ್ನಡ ಅವ್ರಿಗೂ ನಾನು ಋಣಿಯಾಗಿರ್ತೇನೆ, ಯಾಕಂದರೆ ಇಂಥ ಒಂದು ಅವಕಾಶ ನೀಡಿದ್ದಕ್ಕಾಗಿ. ನಮಸ್ಕಾರ. ಸೊ ನೋಡಿದ್ರೆ ವೀಕ್ಷಕರೇ, ಕಳೆದ 33 ವರ್ಷಗಳಿಂದ ಚಂದ್ರಮೌಳಿ ಕಣವಿಯವರು ವೀಕ್ಷಕ ವಿವರಣೆಯನ್ನ ಸುದೀರ್ಘವಾಗಿ ನೀಡ್ತಾ ಇದ್ದಾರೆ. ಕೇವಲ ಕ್ರಿಕೆಟ್ ಅಲ್ಲ, ಇತರ ಕ್ರೀಡೆಗಳಿಗೂ ಕೂಡ ಕಾಮೆಂಟ್ರಿಯನ್ನು ಕೊಟ್ಟು ಜನಮಾನಸದಲ್ಲಿ ಕನ್ನಡದ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ಕೊಡುವಂತಹ ಪ್ರಯತ್ನ. ಯಾಕಂತ ಹೇಳಿದ್ರೆ ಕನ್ನಡಿಗರು ಅಂದಾಗ ಕನ್ನಡದಲ್ಲಿ ಕಾಮೆಂಟ್ರಿಯನ್ನ ಎಲ್ಲಾ ಕ್ರೀಡೆಗಳಲ್ಲೂ ಕೂಡ ಕಣ್ತುಂಬಿಕೊಳ್ಬೇಕು, ಕೇಳಬೇಕು ಅನ್ನುವಂಥ ಆಸೆ, ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಕಳೆದ 33 ವರ್ಷಗಳಿಂದ ಕನ್ನಡಿಗರ ಆಸೆಯನ್ನ ಈಡೇರಿಸುವಂತ ಅವರ ಪ್ರಯತ್ನ ಮುಂದುವರೆದಿದೆ. ಮುಂದೆಯೂ ಕೂಡ ಅದು ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.